ಈ ಕಾಲದಲ್ಲಿ ನಾನು ಹೇಳಿದ್ನಲ್ಲ, ಒಂದು ಚಿಕ್ಕ ಮಕ್ಕಳ ಸೈಕಲ್ ಬರಲ್ಲ 1000 ರೂಪಾಯಿಗೆ, ಅಂಥದ್ರಲ್ಲಿ 1000 ರೂಪಾಯಿಗೆ ಲ್ಯಾಂಡ್ ಕೊಡ್ತೀನಿ ಅಂತ ಬಂದಿದ್ದೀರಾ. ಸ್ಕೂಲ್ಸ್ಗಾಗಲಿ, ಕಾಲೇಜಸ್ಗಾಗಲಿ, ಹಾಸ್ಪಿಟಲ್ಸ್ಗಾಗಲಿ ಯಾವುದೇ ರೀತಿ 1% ಕೂಡ ತೊಂದರೆ ಇಲ್ಲ ಅಂತ ನಾನು ಹೇಳ್ತೀನಿ. ಡೆಫಿನೆಟ್ಲಿ ನಾನು ಕೂಡ ಅದೆಷ್ಟೋ ಲೇಔಟ್ಗಳನ್ನು ಶೂಟ್ ಮಾಡಿದ್ದೀನಿ. ABB ಫ್ಯಾಕ್ಟ್ರಿ ಇರ್ಬೋದು, ಡಿ-ಮಾರ್ಟ್ ಇರ್ಬೋದು, ತುಂಬ ದೊಡ್ಡ ದೊಡ್ಡ ವೆಂಚರ್ಗಳು, ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಇಲ್ಲಿ ಬಂದು ವೆಂಚರ್ ಮಾಡ್ತಾ ಇದ್ದಾರೆ. ಸೊ ಗಿಡಗಳಿಗೆ ಡ್ರಿಪ್ ಎಲ್ಲ ಮಾಡಿದ್ದಾರೆ. ಸೊ ಅವಾಗ ಇಲ್ಲಿ ನೀರು ಬೀಳ್ತಾನೆ ಇರುತ್ತೆ. ಇದಕ್ಕೆಲ್ಲ ಮೇಂಟೆನೆನ್ಸ್ ಬೇಕಲ್ಲ ಸರ್? ಇದು ಸರ್ ಮೇಂಟೆನೆನ್ಸ್ಗೆ ನಮ್ಮ ಸೆಕ್ಯೂರಿಟಿ ಇರ್ತಾರೆ, ಅದಕ್ಕೆ ಮೇಂಟೆನೆನ್ಸ್ಗೆ ಅಂತ ಒಂದು ಫ್ಯಾಮಿಲಿ ಇಟ್ಟಿದ್ದೀವಿ. ಸೊ ಎಲ್ಲರಿಗೂ ಸಫಿಷಿಯಂಟ್ ಆಗಿರೋಷ್ಟು ನೀರು ಇದೆಯಾ ಸರ್ ನಿಮ್ಮ? ಖಂಡಿತ ಸರ್, 2 ಬೋರ್ವೆಲ್ ಕೊಟ್ಟಿದ್ದೀನಿ, ಎಕ್ಸ್ಟ್ರಾ ಅಡಿಷನಲ್ ಇನ್ನೊಂದು ಬೋರ್ವೆಲ್ ಇದೆ. 3 ಬೋರ್ವೆಲ್ ಇಂದನೂ ಪ್ರತಿಯೊಂದು ಸೈಟ್ಗೂ 2 ತರ ಕನೆಕ್ಷನ್ ಕೊಟ್ಟಿದ್ದೀನಿ. ನೆಲಮಂಗಲ ಹತ್ರ ಅಂತ ಅಂದ್ರು, ನನಗೆ ಆಶ್ಚರ್ಯ, ಈ ನೆಲಮಂಗಲ ಹತ್ರ ಹಿಂಗೆ 1000 ರೂಪಾಯಿ ಕೊಡಕ್ಕೆ ಸಾಧ್ಯ? ಸೊ ನಿಮಗೂ ಕೂಡ ಇಲ್ಲಿ ಒಂದು 1000 ರೂಪೀಸ್ ನಾವು ತಗೊಂಡ್ರೆ ವರ್ತ್ ಅಂತ ಅನ್ಸುತ್ತೆ ಸರ್? ಇವಾಗ ವರ್ತ್ ಅನ್ಸುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ಸೈಟ್ ಇನ್ಫಾರ್ಮೇಷನ್ ಜೊತೆ. ಸೈಟ್ ಅನ್ನೋಕ್ಕಿಂತ ಲ್ಯಾಂಡ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಆಲ್ರೆಡಿ ತಮಿಳಲ್ಲಿ ನೋಡಿದ್ರೆ 1000 ರೂಪೀಸ್ಗೆ ಲ್ಯಾಂಡ್ ಸಿಗ್ತಾ ಇದೆ. ನೀವು ಅನ್ಕೊಬೋದು, ನೀನು ಹೋಗ್ಬಿಟ್ಟು ಮೈಸೂರಿಗೆಲ್ಲ ವಿಡಿಯೋ ಮಾಡಿದ್ಯಪ್ಪ, ಅಲ್ಲಿ ಹೋಗ್ಬಿಟ್ಟು 1000 ರೂಪೀಸ್ ಕೊಟ್ಟಿದ್ಯಾ, ಅಲ್ಲೆಲ್ಲಾದ್ರೂ ಕರ್ಕೊಂಡೋಗಿದೆ ಅಂತ ಅಂದ್ಬಿಟ್ಟೆ. ಇಲ್ಲ ವೀಕ್ಷಕರೇ, ಈಗಿನ ಕಾಲದಲ್ಲಿ ಒಂದು ಚಿಕ್ಕ ಮಕ್ಕಳ ಸೈಕಲ್ ಕೂಡ ಬರಲ್ಲ 1000 ಅಂಥದ್ರಲ್ಲಿ ಬೆಂಗಳೂರಲ್ಲಿ ನಾನು ನಿಮಗೆ ಒಂದು ಲ್ಯಾಂಡನ್ನು 1000 ರೂಪೀಸ್ ತೊಗೊಂಡ್ಬಂದಿದ್ದೀನಿ. ಆ್ಯಂಡ್ ಈ ಲ್ಯಾಂಡನ್ನು ನಮಗೆ ಪರಿಚಯ ಮಾಡ್ಕೊಡ್ತಿರೋಂಥವ್ರು ಯಾರು ಹೊಸಬ್ರಲ್ಲ, ಮುಂಚೆನೂ ಕೂಡ ಕನ್ನಡಕೋರ ಚಾನಲಲ್ಲಿ ಫೀಚರ್ ಆಗ್ತಾ ಇರುವಂತಹ ದುರ್ಗಶ್ರೀ ವೆಂಚರ್ಸ್ ಅವರು. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪ್ರಶಾಂತ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ತಾವು? ನಾನು ಚೆನ್ನಾಗಿದ್ದೀನಿ ಸರ್. ಆಕ್ಚುಲಿ ಇದು ನಂಬಿಕೆ ಬರ್ದಿರೋ ವಿಚಾರ ಸರ್. ಹೌದು, ಖಂಡಿತವಾಗ್ಲೂ ಸರ್. ಈ ಕಾಲದಲ್ಲಿ ನಾನು ಹೇಳಿದ್ನಲ್ಲ, ಒಂದು ಚಿಕ್ಕ ಮಕ್ಕಳ ಸೈಕಲ್ ಬರಲ್ಲ 1000 ರೂಪಾಯಿಗೆ, ಅಂಥದ್ರಲ್ಲಿ 1000 ರೂಪಾಯಿಗೆ ಲ್ಯಾಂಡ್ ಕೊಡ್ತೀನಿ ಅಂತ ಬಂದಿದ್ದೀರಾ. ತುಂಬಾ ಜನ ಏನ್ ಅನ್ಕೊಬಹುದು ಅಂತಂದ್ರೆ, ನೋಡಿ ನಾನು ಮೈಸೂರು ಅಲ್ಲ ಹುಣಸೂರಲ್ಲಿ ಹೋಗಿ ಮಾಡಿದ್ದೀನಿ 1000 ರೂಪಾಯಿಗೆ ಲ್ಯಾಂಡ್. ಬೆಂಗಳೂರಲ್ಲಿ ನೀವು ತರ್ತಾ ಇದ್ದೇನೆ ಅಂತಂದ್ರೆ, ನೀವು ಎಲ್ಲೋ ಔಟ್ಸ್ಕಟ್ಟಲ್ಲಿ ತರ್ತಾ ಇದ್ದೇನೆ, ಎಲ್ಲೋ ದೂರ ತರ್ತಾ ಇದ್ದೇನೆ ಅಂತ ಅನ್ಕೋಬಹುದು. ನಮ್ಗೆ ಕರೆಕ್ಟ್ ಆದ ಲ್ಯಾಂಡ್ ಮಾರ್ಕ್ ಕೊಡಿ ಸರ್. ಎಲ್ಲಿ ತಂದಿದ್ದೀವಿ ನೀವು ಲ್ಯಾಂಡ್ ಅನ್ನ? ಸರ್, ಇದು ಕಾಮನ್ ಆಗಿ ನಾನು ಹೇಳ್ಬೇಕು ಅಂತಂದ್ರೆ, ಈಗ ಸಾಮಾನ್ಯವಾಗಿ ಬೆಂಗಳೂರು ನೆಲಮಂಗಲ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥ ವಿಷಯ, ಗೊತ್ತಿರೋ ಜಾಗನೇ. ಹೌದು. ನೆಲಮಂಗಲದಿಂದ ಜಸ್ಟ್ ಒಂದು 10 ಮಿನಿಟ್ಸ್ ಡ್ರೈವ್ ನಲ್ಲಿ ಈ ಲೇಔಟ್ಗೆ, ಈ ಲ್ಯಾಂಡ್ಗೆ ನಾವು ರೀಚ್ ಆಗ್ಬಿಡ್ತೀವಿ. ಯಾವ ಕಡೆ ಅಂತಂದ್ರೆ, ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ರೋಡ್ ಬಂದ್ರೆ ನಿಮಗೆ ರೈಲ್ವೆ ಗೊಲ್ಲಳ್ಳಿ ಅಂತ ಸಿಗ್ತದೆ. ಎಲ್ಲರಿಗೂ ಗೊತ್ತಿರೋ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈಗ ಆಲ್ಮೋಸ್ಟ್ ಬೆಳೀತಾ ಇರೋದೇ ನೆಲಮಂಗಲ ದೊಡ್ಡಬಳ್ಳಾಪುರ ರೋಡ್. ಕರೆಕ್ಟ್ ಆಗಿ ಹೇಳಿದ್ರೆ, ಹಾಗಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ರೈಲ್ವೆ ಗೊಲ್ಲಳ್ಳಿ. ಕರೆಕ್ಟ್. ಆ ರೈಲ್ವೆ ಗೊಲ್ಲಳ್ಳಿಯಿಂದ ಜಸ್ಟ್ ನಿಮ್ಗೆ ಲೆಫ್ಟ್ ಸೈಡ್ ಬಂದ್ರೆ ನಿಮ್ಗೆ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಸಿಗ್ತದೆ, ಹಿತಾಚಿಂತನ ಸ್ಕೂಲ್ ಸಿಗ್ತದೆ. ಅಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ತ್ಯಾಗದಳ್ಳಿ ಊರ್ ಪಕ್ಕದಲ್ಲೇ ಈ ಲ್ಯಾಂಡ್ ಇರ್ತಕ್ಕಂಥದ್ದು. ಸೊ ನಾನೊಂದು ಏರಿಯಾ ಕೇಳ್ತಾ ಹೋಗ್ತೀನಿ, ನೀವು ನಮ್ಗೆ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಂದ್ರೆ ಕಿಲೋಮೀಟರ್ಗಿಂತ ಒಂದು ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ ನಾವು ಅಂತದನ್ನ ತಿಳಿಸ್ಕೊಡಿ. ಫಾರ್ ಎಕ್ಸಾಂಪಲ್, ನಾವು ಇಲ್ಲಿಂದ ಎಕ್ಸಾಕ್ಟ್ ಆಗಿ ರೈಲ್ವೆ ಗೊಲ್ಲಳ್ಳಿಗೆ ಹೋಗ್ಬೇಕು, ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ಎಷ್ಟೊತ್ತಾಗ್ಬೋದು ಸರ್? ರೈಲ್ವೆ ಗೊಲ್ಲಳ್ಳಿಗೆ ಇಲ್ಲಿಂದ ಜಸ್ಟ್ ಒಂದು 5 ಮಿನಿಟ್ಸ್ ಡ್ರೈವ್ ನಲ್ಲಿ ರೀಚ್ ಆಗ್ತೀರಾ. 5 ನಿಮಿಷ. ಸ್ವಲ್ಪ ಮುಂದೆ ಹೋಗೋಣ. ಹೆಸರುಘಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟು ದೂರ ಆಗ್ಬೋದು ಸರ್? ಹೆಸರುಘಟ್ಟಗೆ ನಿಮ್ಗೊಂದು 10 to 15 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ. ಇನ್ನ ಮುಂದೆ ಹೋಗ್ಬಿಡೋಣ, ಯಲಹಂಕಕ್ಕೆ ಹೋಗ್ಬೇಕು, ನಮ್ಮ ಏರಿಯಾಗೆ ಹೋಗ್ಬೇಕು ಅಂದ್ರೆ ಎಷ್ಟು ದೂರ ಆಗ್ಬೋದು ನಿಮ್ ಪ್ರಕಾರ? ಸರ್, ಯಲಹಂಕಗೆ ಒಂದು 25 to 30 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು. ಅರ್ಧ ಗಂಟೆಲಿ ಹೋಗ್ಬೋದು. ರೀಚ್ ಆಗ್ಬೋದು. ನಾವು ಬಂದಿರೋದು ಅರ್ಧ ಗಂಟೆಲೆ ಇವಾಗ ನಮ್ಮ ಏರಿಯಾದಿಂದ ಅಂತ ಹೇಳ್ಬೋದು. ಸರ್, ಇನ್ನು ಈ ಕಡೆ ಬಂದ್ರೆ ನೆಲಮಂಗಲ ಸರ್ಕಲ್ ಅಥವಾ ನಮಗೆ ಹಾಸನ್ ರೋಡ್ಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಎಷ್ಟು ದೂರ ಆಗ್ಬೋದು ನಿಮ್ ಪ್ರಕಾರ? ಸರ್, ನೆಲಮಂಗಲ ರೋಡ್ಗೆ ಹೋಗ್ಬೇಕು ಮತ್ತೆ ನೀವು ಹಾಸನ್ ಹೈವೇಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ 10 ಮಿನಿಟ್ಸ್ ಡ್ರೈವ್ ಅಷ್ಟೇ. ಜಸ್ಟ್ 10 ನಿಮಿಷ ನೀವು ಇಲ್ಲಿಂದ ರೀಚ್ ಆಗ್ಬಿಡ್ಬೋದು. ಖಂಡಿತ. ಓಕೆ, ಇನ್ನ ಮುಂದೆ ಹೋಗ್ಬಿಡೋಣ. ಯಶವಂತಪುರ ಹೋಗ್ಬೇಕು ಅಂತಂದ್ರೆ ಎಷ್ಟು ದೂರ ಆಗ್ಬೋದು? ಸರ್, ಯಶವಂತಪುರ ಹೋಗ್ಬೇಕು ಅಂದ್ರೆ ಈಗ ನಿಮ್ಗೆ ಸಾಮಾನ್ಯವಾಗಿ ಏನಾದ್ರೂ ಟ್ರಾಫಿಕ್ ನಮ್ಗೆ ಸಿಗ್ಲಿಲ್ಲ ಅಂದ್ರೆ, ಈ ಬೆಂಗಳೂರಲ್ಲಿ ಟ್ರಾಫಿಕ್ ಒಂದು ಸಮಸ್ಯೆ, ಬಿಟ್ಬಿಡೋಣ ಅದನ್ನ ಸೈಡ್. ಓಕೆನಾ? ಟ್ರಾಫಿಕ್ ಸಮಸ್ಯೆ ಬಿಟ್ರೆ ನೀವು ಒಂದೇ ರೋಡ್ ಫ್ಲೈಓವರ್ ಮೇಲೆ ಹೋಗ್ತೀನಿ ಅಂತಂದ್ರೆ ಜಸ್ಟ್ ಒಂದು 30 ಮಿನಿಟ್ಸ್ ಅಲ್ಲಿ ಯಶವಂತಪುರಕ್ಕೆ ರೀಚ್. ಅರ್ಧ ಗಂಟೆಲಿ ರೀಚ್ ಆಗ್ತದೆ. ಹಾಗಾದ್ರೆ 3/4 ಗಂಟೆಲೆಲ್ಲ ನಾವು ಮೆಜೆಸ್ಟಿಕ್ ಹೊಟ್ಟೋಗ್ಬಿಡ್ತೀವಿ. ಖಂಡಿತವಲ್ಲೂ ಹೋಗ್ಬೋದು. ಕರೆಕ್ಟ್ ಸರ್, ಖಂಡಿತವಲ್ಲೂ ಹೋಗ್ಬೋದು. ನಿಯರೆಸ್ಟ್ ಮೆಟ್ರೋ ಎಲ್ಲಿ ಬರುತ್ತೆ ಸರ್? ಈಗ ಪ್ರೆಸೆಂಟ್ ನಿಯರೆಸ್ಟ್ ಮೆಟ್ರೋ ಬಂದು ನಿಮ್ಗೆ ಮಾದನಾಯಕನಹಳ್ಳಿವರೆಗೂ ಆಗಿದೆ. ಹೌದು. ಓಕೆನಾ? BIC ಏನಿದೆ ಅಲ್ವಾ, ಅಲ್ಲಿವರೆಗೂ ಪ್ರೆಸೆಂಟ್ ಮೆಟ್ರೋ ಇದೆ. ಅಲ್ಲಿಗೆ ಎಷ್ಟು ದೂರ ಇಲ್ಲಿಂದ?
ಸರ್ ಅಲ್ಲಿಗೆ ನಿಮ್ಗೆ ಜಸ್ಟ್ ಒಂದು 20 ಮಿನಿಟ್ಸ್ ಆಗುತ್ತೆ. 20 ನಿಮಿಷ. 20 ನಿಮಿಷ. ಇನ್ ಫ್ಯೂಚರ್ ನೆಲಮಂಗಲವರೆಗೂ ಮೆಟ್ರೋ ಬರ್ತಾ ಇದೆಯಲ್ಲ ಸರ್, ಅವಾಗ 10 ನಿಮಿಷ 10 ನಿಮಿಷ ಅಲ್ವಾ? ಹೌದು ಸರ್ ಇನ್ನೊಂದು ತುಮಕೂರು 10 ಲೈನ್ ಬೇರೆ ಆಗ್ತಾ ಇದೆ ಇವಾಗ, ಸಖತ್ತಾಗಿ ಬೆಳೀತಾ ಇದೆ. ತುಮಕೂರು ಹೈವೇ ಕನೆಕ್ಟಿವಿಟಿ ಬೇಕು, ಎಷ್ಟು ದೂರ ಆಗುತ್ತೆ ನಮ್ಗೆ ಸರ್? ತುಮಕೂರು ಹೈವೇಗೆ ಇಲ್ಲಿಂದ 2 ತರ ನಾವು ಕನೆಕ್ಟಿವಿಟಿ ಇದೆ ನಿಮ್ಗೆ. ಓಕೆ, ಒಂದು ರೈಲ್ವೆ ಗೊಲ್ಲಳ್ಳಿ ಕಡೆಯಿಂದ ಹೋಗ್ಬೋದು, ಸರಿ. ಅದರ್ವೈಸ್ ಇನ್ನೊಂದು ನಿಮ್ಗೆ ಟೋಲ್ ಇಂದ ಮುಂದೆ ಹೋದ್ರೆ ಬೂದಿಯಾಳ ಹತ್ರ ಒಂದು ಕನೆಕ್ಟ್ ಆಗುತ್ತೆ. ಇಲ್ಲಿ ಒಳಗಡೆ ಇಲ್ಲಿಂದ ಒಳಗಡೆ ಹೋದ್ರೆ ರೀಸೆಂಟ್ ಆಗಿ ಲೇಔಟ್ ಎಲ್ಲ ಶೂಟ್ ಮಾಡಿದೀನಿ ನಾನು, ಹೇಳಿ ಸರ್ ಹಂಗೆ. ಅಲ್ಲಿಂದ ಹೋದ್ರೆ ನಿಮ್ಗೆ ತುಂಬಾ ಹತ್ರ, ನಾವೊಂದು 6 to 7 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬಿಡ್ತೀವಿ. 6 ರಿಂದ 7 ನಿಮಿಷದಲ್ಲಿ 6 ರಿಂದ 7 ನಿಮಿಷಕ್ಕೆ ನಾವು ತುಮಕೂರು ಹೈವೇಗೆ ರೀಚ್ ಆಗ್ಬಿಡ್ತೀವಿ. ಬೂದಿಯಾಳ್ ಮೂಲಕ ರೀಚ್ ಆಗ್ಬಿಡ್ತೀವಿ. ಬೂದಿಯಾಳ್ ಮೂಲಕ ನೋಡ್ರಿ ಎಂತ ಕನೆಕ್ಟಿವಿಟಿ. ನೀವು ಅನ್ಕೊಂತೀರಾ ತುಣಸೂರು ಮೈಸೂರಲ್ಲೂ ಅಲ್ಲೇ 1000 ರೂಪಾಯಿ ಕೊಟ್ಟಿದ್ದೀವಿ ಅಂತಂದ್ರೆ, ಬೆಂಗಳೂರಲ್ಲಿ ಇಂಥ ಲೇಔಟ್ ಇಂಥ ಜಾಗದಲ್ಲಿ ಕನೆಕ್ಟಿವಿಟಿ ಕೊಡ್ತಾ ಇರ್ತೀರಾ. ಸರಿ, ಇನ್ನು ನಾವು ಏರ್ಪೋರ್ಟ್ಗೆ ಹೋಗ್ಬೇಕು ಅಂತಂದ್ರೆ ಈ ಕನೆಕ್ಟಿವಿಟಿನೂ ಹೇಳಿ, ಎಷ್ಟು ದೂರ ಆಗುತ್ತೆ ಅದನ್ನು ಹೇಳಿ. ಸರ್ ಏರ್ಪೋರ್ಟ್ಗೆ ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ವರೆಗೂ ಆಗುತ್ತೆ ನಿಮ್ಗೆ. ಹೋಗ್ಬೇಕು ನಾವು ಕನೆಕ್ಟಿವಿಟಿ ವೈಸ್ ಬಂದ್ರೆ ನೋಡಿ, ಈಗ ನಿಮ್ಗೆ ದೊಡ್ಡಬಳ್ಳಾಪುರ ಮೇನ್ ರೋಡ್ ಏನಿದೆ, ಹೌದು, ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಈಗ ಹೊಸದಾಗಿ ರೋಡ್ ಮಾಡಿದ್ದಾರೆ, STR ರೋಡ್. ಆ ರೋಡ್ ಇಂದ ನೀವು ಈಸಿಯಾಗಿ ಏರ್ಪೋರ್ಟ್ಗೆ ತಲುಪಬಹುದು. ಸೂಪರ್. ಇವೆಲ್ಲ ಆಯ್ತು ಕನೆಕ್ಟಿವಿಟಿ. ಇನ್ನು ಡೆವಲಪ್ಮೆಂಟ್ ಅಂತ ಬಂದ್ರೆ ಅಂದ್ರೆ ಸುತ್ತಮುತ್ತಲು ಸ್ಕೂಲ್ಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಹಾಸ್ಪಿಟಲ್ಸ್ಗಳು ಯಾವ್ದು ಸಿಗುತ್ತೆ ನಮಗೆ? ಸರ್ ಇಲ್ಲಿ ಸ್ಕೂಲ್ಸ್ ವಿಚಾರಕ್ಕೆ ಬಂದ್ರೆ ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಈತಾ ಚಿಂತನ ಅಂತ ಸ್ಕೂಲ್ ಇದೆ, ಹತ್ರದಲ್ಲೇ ಇದೆ. ಮತ್ತೆ ನಿಮ್ಗೆ ಶಿವಕುಮಾರ್ ಸ್ವಾಮೀಜಿ ಅವರು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇಂಜಿನಿಯರಿಂಗ್ ಕಾಲೇಜ್ ಇದೇ ವೇದಲ್ ಆಗುತ್ತಲ್ವಾ? ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಶಿವಕುಮಾರ್ ಸ್ವಾಮೀಜಿ ಅವರು ಇಂಜಿನಿಯರಿಂಗ್ ಕಾಲೇಜ್ ಇದೆ ಅದು. ಮತ್ತೆ ನಿಮ್ಗೆ ಇಲ್ಲೇ ನಿಮ್ಗೆ ಕ್ರೈಸ್ತ ಜಯಂತ್ ಅಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ. ಅದು ಬಿಟ್ರೆ ನಿಮ್ಗೆ ಈ ಸರೌಂಡಿಂಗ್ಸ್ ಅಲ್ಲಿ ಸ್ಕೂಲ್ಸ್ ಕಾಲೇಜಸ್ ತುಂಬಾ ಇದಾವೆ. ಮತ್ತೆ ರೈಲ್ವೆ ಸ್ಟೇಷನ್ ಹತ್ರ ಇದೆ, ಓಕೆನಾ. ಮತ್ತೆ ನಿಮ್ಗೆ ನೆಲಮಂಗಲದಲ್ಲಿ MS ರಾಮಯ್ಯ ಹಾಸ್ಪಿಟಲ್ ಇದೆ. ಸರ್ ಹರ್ಷ ಹಾಸ್ಪಿಟಲ್ ಬಿಟ್ಬಿಟ್ರಲ್ಲ ಸರ್ ನೀವು? ಹೌದು, ಹಾಸ್ಪಿಟಲ್ ಇದೆ. ಓಕೆ, ಹಾಗಾಗಿ ಈ ಸರೌಂಡಿಂಗ್ಸ್ ಅಲ್ಲಿ ಸ್ಕೂಲ್ಸ್ಗಾಗ್ಲಿ, ಕಾಲೇಜಸ್ಗಾಗ್ಲಿ, ಹಾಸ್ಪಿಟಲ್ಸ್ಗಾಗ್ಲಿ ಯಾವುದೇ ರೀತಿ 1% ಕೂಡ ತೊಂದರೆ ಇಲ್ಲ ಅಂತ ನಾನು ಹೇಳ್ತೀನಿ. ಡೆಫಿನೆಟ್ಲಿ ನಾನು ಕೂಡ ಅದೆಷ್ಟೋ ಲೇಔಟ್ಗಳನ್ನು ಶೂಟ್ ಮಾಡಿದ್ದೀನಿ. ABB ಫ್ಯಾಕ್ಟ್ರಿ ಇರ್ಬೋದು, ಡಿ-ಮಾರ್ಟ್ ಇರ್ಬೋದು, ತುಂಬಾ ದೊಡ್ಡ ವೆಂಚರ್ಗಳು, ದೊಡ್ಡ ಕಂಪ್ನಿಗಳು ಕೂಡ ಇಲ್ಲಿ ಬಂದು ವೆಂಚರ್ ಮಾಡ್ತಾ ಇದ್ದಾರೆ. ಸೊ ಕನೆಕ್ಟಿವಿಟಿ ವೈಸು, ಡೆವಲಪ್ಮೆಂಟ್ ವೈಸು ಯೋಚನೆ ಮಾಡಬೇಕಾಗಿಲ್ಲ ರೀ. 1000 ರೂಪಾಯಿದೆಲ್ಲ ಕಣ್ಣು ಮುಚ್ಕೊಂಡು ತಗೋಬಹುದು ಅಂತ ಹೇಳ್ತೀನಿ. ಫಸ್ಟ್ ನಾನು ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ಗೆ ಹೇಳೋದು, 1000 ರೂಪಾಯಿ ಜಾಗ ಕೊಡ್ತಾರೆ, ಬಂದು ನೋಡ್ರಿ ಅಂತ. ಮುಗಿಸ್ಕೊಂಡು ಹೋದ್ಮೇಲೆ ಸರ್ ಇವಾಗ ಲೇಔಟ್ ಒಳಗಡೆ ಬಂದ್ಬಿಡೋಣ, ಓಕೆನಾ. ಸೊ ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿರುವಂತ ಲೇಔಟ್ ಸರ್ ಇದೆ? ಸರ್ ಇದು ಟೋಟಲ್ ಆಗಿ ನಮ್ದೊಂದು 7 ಎಕರ್ಸ್ ಪ್ರಾಜೆಕ್ಟ್. 7 ಎಕರೆಯಲ್ಲಿ ಎಷ್ಟು ಪೀಸ್ ಲ್ಯಾಂಡ್ ಅನ್ನ ಕೊಡ್ತಾ ಇದ್ರ ಸರ್ ನೀವು? ಸರ್ ಇದರಲ್ಲಿ ಟೋಟಲ್ ಆಗಿ 37 ಪೀಸಸ್, 37 ಪೀಸಸ್. ಒಂದೊಂದು ಪೀಸಸ್ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಅಥವಾ ಕುಂಟ ಲೆಕ್ಕದಲ್ಲಿ ಹೇಳಿ ಸರ್ ನಮಗೆ? ಒಂದೊಂದು ಪೀಸ್ ಬಂದು 5.5 ಗುಂಟೆ, ಅಂದ್ರೆ ನಿಮ್ಗೆ 6000 ಸ್ಕ್ವೇರ್ ಫೀಟ್ ಅಲ್ಲಿ ಒಂದೊಂದು ಪೀಸ್ ಮಾಡಿರ್ತಕ್ಕಂಥದ್ದು. ಓಕೆ, ಒಂದು ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ ವೀಕ್ಷಕರು. ಇಲ್ಲಿ 30-40, 30-50 ಆ ತರ ಬರಲ್ಲ. ಇದೊಂದು ಫಾರ್ಮ್ ಲ್ಯಾಂಡ್ ಆಗಿರೋದ್ರಿಂದ ಇದನ್ನ ನೀವು ಗುಂಟೆ ಲೆಕ್ಕದಲ್ಲೇ ಪರ್ಚೇಸ್ ಮಾಡಬೇಕು. 5.5 ಗುಂಟೆ ಅಂದ್ರೆ ಸರ್ ಹೇಳಿದ್ರಲ್ವಾ 6000 ಸ್ಕ್ವೇರ್ ಫೀಟ್ ಅಂದ್ರೆ ನಿಮ್ಗೊಂದು 30-50 ಸೈಟ್ ಇದೆಯಲ್ಲ, ಅದು ಡಬಲ್ 2 ಅಂತ ಹೇಳ್ಬೋದು. ಅಷ್ಟು ಜಾಗ, 2 ಅಲ್ಲ 4 ಅಲ್ವಾ ಸರ್? ಇದು 5 ಸರ್. 5 ಒಂದು 30-40 ಸೈಟ್ ತಗೊಂಡ್ರೆ ನಿಮ್ಗೆ 1200 ಅಡಿ ಬರುತ್ತೆ. 1200 ಅಡಿ ಬರುತ್ತೆ. ಆದ್ರೆ ಇಲ್ಲಿ 6000 ಸ್ಕ್ವೇರ್ ಫೀಟ್ ಅಂದ್ರೆ 5 ಸೈಟ್ ಲೆಕ್ಕದಲ್ಲಿ ಒಂದು ಲ್ಯಾಂಡ್ ಅನ್ನ ಕೊಡ್ತಾರೆ. 5 30-40 ಸೈಟ್ ಹಾಕಿದ್ರೆ ಒಂದು ಪೀಸ್ ಆಫ್ ಲ್ಯಾಂಡ್ ಅಂದ್ರೆ ಒಂದು 5.5 ಗುಂಟೆ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಸರ್ ಇವಾಗ ಫಾರ್ಮ್ ಲ್ಯಾಂಡ್ ಅಂತ ಬಂದಾಗ ತುಂಬಾ ಜನ ಅನ್ಕೊಳ್ಳುವಂಥದ್ದು ಇದರ ಮಾಲೀಕತ್ವ ಯಾವ ತರ ಇರುತ್ತೇನೋ, ಟೈಟಲ್ ಯಾವ ತರ ಇರುತ್ತೇನೋ, ಕ್ಲಿಯರಿಟಿ ಬೇಕಾಗುತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿಟ್ಟಿದ್ದೀರಾ ನೀವು? ಖಂಡಿತವಾಗ್ಲೂ ಸರ್. ನಾನು ನೋಡಿ ಈ ಒಂದು ಲ್ಯಾಂಡ್ ನ ಪರ್ಚೇಸ್ ಮಾಡ್ಬೇಕಂತಂದ್ರೆ ಸರಿ ಸುಮಾರು ಒಂದು 80 ರಿಂದ 90 ವರ್ಷದ ದಾಖಲಾತಿಗಳನ್ನ ನಾವು ವೆರಿಫೈ ಮಾಡ್ತೀವಿ. ನಾವು ವೆರಿಫೈ ಮಾಡಿ ನಮ್ಮ ಒಂದು ಲೀಗಲ್ ಅಡ್ವೊಕೇಟ್ ಇರ್ತಾರೆ, ಅವ್ರ ಹತ್ರ ನಾವು ಚೆಕ್ ಮಾಡಿಸ್ತೀವಿ. ಚೆಕ್ ಮಾಡಿಸ್ಬಿಟ್ಟು ಒಂದು 90 ವರ್ಷದ ಡಾಕ್ಯುಮೆಂಟ್ಸ್ನ ನೀವು ಪ್ರೊವೈಡ್ ಮಾಡ್ತೀವಿ. ಯಾರ್ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದು 90 ವರ್ಷದ ದಾಖಲಾತಿಗಳನ್ನ ಕೊಟ್ಟು ಅವರು ವೆರಿಫೈ ಮಾಡ್ಕೊಳ್ಳಿ. 90 ವರ್ಷ ಡಾಕ್ಯುಮೆಂಟ್ ಇರ್ಬೇಕು ಅಲ್ವಾ ಸರ್? ಜಾಗ ಹೆಂಗ್ ಹುಟ್ಟಿತು ಅದನ್ನೇ ಬಂದ್ಬಿಡ್ತು ಅಂತ ಹೇಳ್ಬೋದು. ಸಾಮಾನ್ಯವಾಗಿ 30 ಇಯರ್ಸ್ ಡಾಕ್ಯುಮೆಂಟ್ ಸಾಕು. ಆದ್ರೆ ಜನಗಳಿಗೆ ಇನ್ನೂ ಹೆಚ್ಚಿನ ಗ್ಯಾರಂಟಿ ಬೇಕು ಅನ್ನೋದಕ್ಕೋಸ್ಕರ ನಾನು 80 ರಿಂದ 90 ವರ್ಷ ದಾಖಲಾತಿ ಕೊಡ್ತೀನಿ. ಯಾಕಂದ್ರೆ ತುಂಬಾ ಜನ ಫಾರ್ಮ್ ಲ್ಯಾಂಡ್ ಅಂದಾಗ ಕೇಳ್ತೀರಾ, ಯಾಕಂದ್ರೆ ನಿಮ್ಗೆ ಬೇಕೇ ಬೇಕಾಗುತ್ತೆ. ಸರ್ ಹೇಳಿದ್ ಒಂದು ಒಳ್ಳೆ ಮಾತು, 90 ವರ್ಷದ ಕೂಡ ತಗೊಳ್ಳಿ ಅಂತ ಹೇಳ್ತಾ ಇದ್ರೆ ನಾನು ಅಷ್ಟೇನೆ. ಡಾಕ್ಯುಮೆಂಟ್ಸ್ ತಗೊಳ್ಳಿ, ಅದೇನು ಅಡ್ವಾನ್ಸ್ ಇರುತ್ತೆ ಪೇಮೆಂಟ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ತಗೊಳ್ಳಿ, ವೆರಿಫಿಕೇಶನ್ ಮಾಡ್ಕೊಳ್ಳಿ. ಹೌದು ಗುರು ವರ್ತ್ ಅಂತ ಅಂದಾಗ ಡೆಫಿನೆಟ್ಲಿ ಇಲ್ಲಿ ಪರ್ಚೇಸಸ್ ಮಾಡ್ಬೋದು. ಸರ್ ಒಂದು ಪೀಸ್ ಆಫ್ ಲ್ಯಾಂಡ್ ಅಲ್ಲಿ ತೋರಿಸ್ಬಿಡೋಣ. ಇದು ಒಂದು ಪೀಸ್ ಆಫ್ ಲ್ಯಾಂಡ್ ಅಲ್ವಾ ಸರ್ ಇದು? ಹೌದು ಸರ್. ಇದರಲ್ಲಿ ಟೋಟಲ್ ಆಗಿ ನೋಡಿ, ಅಲ್ಲಿಂದ ಆ ಎಂಡ್ ಇಂದ ಈ ಎಂಡ್ ವರೆಗೂ 100 ಫೀಟ್ ಬರುತ್ತೆ. ಇದು 100 ಫೀಟ್ ಬರುತ್ತೆ. ಇದು 100 ಫೀಟ್ ಬರುತ್ತೆ. ಈ ಕಡೆ ಲೆಂತ್ ಬಂದು ಇದ್ರಲ್ಲಿ 3 ಸೈಟ್ ಬರುತ್ತೆ, 3 ಪ್ಲಾಟ್ಸ್ ಬರುತ್ತೆ. ಇದ್ರಲ್ಲಿ 3 ಪ್ಲಾಟ್ ಇದೆ. ಇದು 3 ಪ್ಲಾಟ್ಸ್ ಅಂದ್ರೆ 5.5 ಗುಂಟೆ 3 ವರ್ಷನ್. 5.5 ಗುಂಟೆ 3 ವರ್ಷನ್. ಇದು ಟೋಟಲ್ ಆಗಿ ಆಲ್ರೆಡಿ ಒಬ್ರು ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ. ಇದು ಆಯ್ತಾ? ಇದು ಆಲ್ರೆಡಿ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ. ಹಂಗಾರೆ ಉಳ್ಕೊಂಡಿರೋದು ಎಷ್ಟು ಇವಾಗ ಸರ್? ಇದರಲ್ಲಿ ಉಳ್ಕೊಂಡಿರೋದು ಕೇವಲ ಒಂದು 15 ಸೈಟ್ ಸರ್ ಅಷ್ಟೇನೆ. 15 ಪ್ಲಾಟ್ಸ್ ಮಾತ್ರ ಸಿಗೋದು. ಇದರಲ್ಲಿ 15 ಪ್ಲಾಟ್ಸ್ ಮಾತ್ರ ಉಳ್ಕೊಂಡಿರೋದು. ಆಲ್ರೆಡಿ ಕಸ್ಟಮರ್ ಎಲ್ಲ ಬರ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ನಾನು ಒಬ್ಬರು ಕಸ್ಟಮರ್ ಗ್ಯಾರಂಟಿ ಕರ್ಕೊಂಡ್ ಬರ್ತೀನಿ. ಸೊ ದಯವಿಟ್ಟು ಬೇಗ ಬರಬೇಕು. ಇರೋದೇ 15 ಪ್ಲಾಟ್ಸ್. 1000 ರೂಪಾಯಿಗೆ ಜಮಾನದಲ್ಲಿ ಸಿಗಲ್ಲ. ಇನ್ನೊಂದು ಆಕ್ಚುಲಿ 1000 ರೂಪಾಯಿ ಅಲ್ಲ, 1250 ರೂಪಾಯಿ ಇಲ್ಲಿ ಲಾಂಚ್ ಆಗಿರುವಂತದ್ದು. ಬಟ್ ಸಾರ್ ಹೇಳ್ಬಿಟ್ಟು ನಾವು ನಮ್ಮ ವೀಕ್ಷಕರಿಗೋಸ್ಕರ ಮಾಡಿರೋದು, ಇನ್ನು ಅದಕ್ಕಿಂತ ಕಮ್ಮಿ ಕೇಳಬಾರ್ದು ಅಲ್ಲ ಸರ್? ಇದು ಖಂಡಿತ ಆಲ್ರೆಡಿ ಕೊಡ್ತಾ ಇರೋದು ನಿಮಗೋಸ್ಕರ ಅಂತ ನಾವು
1250 rupees ಇರೋದನ್ನ 1000 rupees ಮಾಡ್ತಾ ಇರುವಂತದ್ದು. ನಾನು ನಿಮಗೆ ಆಫರ್ ಪ್ರೈಸ್ ಅನ್ನೇ ಹೇಳ್ತಾ ಇದ್ದೀನಿ, ಓಕೆನಾ. 1250 rupees, ನೀವು ಬಂದಲ್ಲಿ 1250ನೇ, ಬಟ್ ಕನ್ನಡ ಕೋರೆ ವೀಕ್ಷಕರಿಗೆ ಮಾತ್ರ ಇಲ್ಲಿ 1000 rupees ಕೊಡ್ತಾ ಇದ್ದಾರೆ. ಸರ್, ಇನ್ನು ಡೆವಲಪ್ಮೆಂಟ್ ಅಂತ ಬಂದಾಗ ನಾವೆಲ್ಲ ಆರ್ಚ್ ನೋಡಿದ್ವಿ, ಸುತ್ತು ಆಲ್ಮೋಸ್ಟ್ ಎಲ್ಲ ಕಾಣ್ತಾ ಇರ್ಬೋದು, ಗೇಟೆಡ್ ಕಮ್ಯುನಿಟಿ. ಅಪಾರ್ಟ್ ಫ್ರಮ್ ದಿಸ್ ಏನೇನು ಬರ್ತಾ ಇದೆ, ಅಲ್ಲೇ ಹಾಕಿದ್ದೀರಾ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ವೀಕ್ಷಕರಿಗೆ ಹೇಳಿ ಇಲ್ಲಿ ಏನೇನು ಬರ್ತಾ ಇದೆ, ಅಂಡ್ ಫ್ಲಾಟ್ ಒಳಗಡೆ ಗಿಡ ಹಾಕಿದ್ದೀರಾ, ಸೊ ಇನ್ಫಾರ್ಮೇಶನ್ ಕೊಡಿ ಸರ್, ಏನೇನು ಕೊಡ್ತೀರಾ ಸರ್. ಇದರಲ್ಲಿ ನೋಡಿ, ನಾವು ನಮ್ಮ ಕಾನ್ಸೆಪ್ಟ್ ಯಾವ ತರ ಅಂತಂದ್ರೆ, ಸಾಮಾನ್ಯವಾಗಿ ಎಲ್ಲರೂ ಒಂದು ಲ್ಯಾಂಡ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾರೆ, ಬಟ್ ನಾವು ಒಂದು ಯೂನಿಕ್ ಆಗಿ ಮಾಡಬೇಕು, ಎಲ್ಲರಿಗಿಂತ ಒಂದು ವಿಭಿನ್ನವಾದ ರೀತಿಯಲ್ಲಿ ನಾವು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಫಾರ್ಮ್ ಲ್ಯಾಂಡ್ ಅಂದ್ರೆ ಫಾರ್ಮ್ ಲ್ಯಾಂಡ್ ತರ ಅಲ್ಲ, ಸ್ವಲ್ಪ ಡೆವಲಪ್ಡ್ ಲ್ಯಾಂಡ್ ತರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ದು ನೋಡಿ, ಇದರಲ್ಲಿ ಏನಾಗ್ತದೆ ಅಂದ್ರೆ, ಒಂದು 30 ಅಡಿ ರೋಡ್, ವೈಡ್ ರೋಡ್ ಕೊಡ್ತೀವಿ ನಾವು. ಇದು 30 ಅಡಿ ಸ್ಟಾರ್ಟಿಂಗ್, 30 ಅಡಿ ಅಲ್ಲಿಂದ ನೀವು ಎಂಟ್ರೆನ್ಸ್ ಇಂದ ಆ ಮೂಲೆ ಗಂಟೆ ಹೋದ್ರೂ 30 ಫೀಟ್, ಯಾವ್ದಾದ್ರು ಸಬ್ ರೋಡ್ ಹೋಗ್ಲಿ, ಮೇನ್ ರೋಡ್ ಹೋಗ್ಲಿ, ಯಾವ್ದೇ ಹೋಗ್ಲಿ 30 ಫೀಟ್ ರೋಡ್. ಒಳ್ಳೆ ಕೆಲಸ. ಮತ್ತೆ ನಿಮ್ಗೆ ಏನಂತಂದ್ರೆ, ಸೈಡ್ಗೂ ಕಾಂಪೌಂಡ್ ಹಾಕಿ ಕೊಡ್ತೀವಿ. ಇದು ಫೆನ್ಸಿಂಗ್ ಅಂತ, ಫೆನ್ಸಿಂಗ್ ಕಾಂಪೌಂಡ್. ಇದು ಸೈಡ್ಗೆ ಏನು, ಈಗ ಒಂದು ಪ್ಲಾಟ್ ಬರ್ತದೆ 5 ಗುಂಟೆ, ಆ ಪ್ಲಾಟ್ಗೆ ಕಂಪ್ಲೀಟ್ ಆಗಿ 5 ಗುಂಟೆಗೆ ನಾನು ಅದನ್ನ ಫೆನ್ಸಿಂಗ್ ಮಾಡ್ಕೊಡ್ತೀನಿ. ನಾವು ಮಾಡೋ ಅಗತ್ಯ ಇಲ್ಲ, ನೀವು ಮಾಡೋ ಅಗತ್ಯ ಇಲ್ಲ, ನಾನೇ ಮಾಡ್ಕೊಟ್ಟಿರ್ತೀನಿ. ನಾಳೆ ದಿನ ನನ್ ಜಾಗ ನಿನ್ ಜಾಗ ಅಂತ ಜಗಳ ಆಡೋ ಅಗತ್ಯ ಇಲ್ಲ. ನಿಮ್ಮ 5.5 ಗುಂಟೆಗೆ, ಅಥವಾ ನೀವೇನ್ ವೇಳೆ 11 ಗುಂಟೆ ತಗೊಂಡ್ರಿ, ಡಬಲ್ ತಗೊಂಡ್ರೆ, ಕಂಪ್ಲೀಟ್ ನಿಮ್ಮ ಜಾಗಕ್ಕೆ ಫೆನ್ಸಿಂಗ್ ಅಂತೂ ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದಾನೆ. ಫೆನ್ಸಿಂಗ್ ಅಂದ್ರೆ ಏನು ಅಲ್ಲಿ ತೋರಿಸಿ, ಇಲ್ಲಿ ನೋಡಿ, ಅಲ್ಲಿ ತೋರಿಸ್ಬೋದು, ಇಲ್ಲ ಇಲ್ಲಿ ತೋರಿಸಿ, ಇಲ್ಲೇ ತೋರಿಸಿ. ಸೊ ಈ ರೀತಿ ಸಿಮೆಂಟ್ ಫೆನ್ಸಿಂಗು, ಯಾವುದೋ ಸ್ಮಾಲ್ MS ಫೆನ್ಸಿಂಗ್ ಆಗಲಿ, ಮರದ ಫೆನ್ಸಿಂಗ್ ಆಗಲಿ ಹಾಕೊಡ್ತಾ ಇಲ್ಲ. ಅಂಡ್ ಇನ್ನೊಂದು ಭಾಳ ಇಷ್ಟ ಆಗಿತ್ತು ಸರ್ ನನಗೆ, ನೀವು ಒಳಗಡೆನೂ ಗಿಡ ಹಾಕಿದ್ದೀರಾ, ಹೊರಗಡೆನೂ ಗಿಡ ಹಾಕಿದ್ದೀರಾ. ಒಳಗಡೆ ಇದೆ ಅಂತ ಹೇಳ್ಬಿಟ್ಟು ಹೊರಗಡೆ ಮರ್ತಿಲ್ಲ ನೀವು, ಇದು ನಮಗೆ ಭಾಳ ಖುಷಿ ಆಯಿತು ಅಂತ ಹೇಳ್ಬೋದು. ಸರ್, ಒಳಗಡೆ ಯಾವ್ಯಾವ ರೀತಿಯ ಗಿಡಗಳನ್ನ ಹಾಕೊಡ್ತಾ ಇದ್ರ ಸರ್ ನೀವು? ಸರ್, ಇದರಲ್ಲಿ ಒಳಗಡೆ ಬಂದು ನಿಮ್ಗೆ ಕಸ್ಟಮೈಸ್ ಮಾಡ್ತೀನಿ, ಕಸ್ಟಮರ್ ಬೇಕಾಗಿರ್ತಕ್ಕಂಥದ್ದು. ಈಗ ನಾನು ಆಗ್ಲೇ ಅಲ್ಲಿ 3 ಸೈಟ್ ತೋರಿಸಿದ್ನಲ್ಲ, 3 ಪ್ಲಾಟ್ಸ್, ಅವ್ರು ಕಸ್ಟಮೈಸ್ ಕೇಳಿದ್ದಾರೆ. ಅವ್ರು ಯಾವ ತರ ಅಂತಂದ್ರೆ, ಸ್ವಲ್ಪ ಮಹಾಗಣಿ ಹಾಕಿ, ಸ್ವಲ್ಪ ಟೀಕ್ ಹಾಕಿ, ಸ್ವಲ್ಪ ಜಾಕ್ ಫ್ರೂಟ್ಸ್ ಹಾಕಿ, ಮತ್ತೆ ನಿಮ್ಗೆ ಸ್ವಲ್ಪ ಅಡಿಕೆ ಮರ ಹಾಕಿ, ಮತ್ತೆ ತೆಂಗು ಹಾಕಿ, ಇದೆಲ್ಲ ಕಸ್ಟಮೈಸ್ ಮಾಡಿದ್ದಾರೆ. ಅಂದ್ರೆ ಒಂದು ಪ್ಲಾಟ್ಗೆ ನಾನು 25 to 30 ಮರಗಳು ಕೊಡ್ತೀನಿ. 30 ಮರಗಳು. ಅದಕ್ಕೆ ನಾವೇನಾದ್ರೂ ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಬೇಕಾ? ನೀವೇನು ₹1 ಕೊಡೋ ಅವಶ್ಯಕತೆ ಇಲ್ಲ ಸರ್. ನಾವೇ ನಿಂತು ಮರಗಳನ್ನ ಹಾಕ್ಸಿ, ಮತ್ತೆ ನಿಮ್ಗೆ ಅದಕ್ಕೆ ಡ್ರಿಪ್ ಪೈಪ್ ಲೈನ್ ಕೂಡ ನಾವೇ ಮಾಡ್ಕೊಟ್ಟಿದ್ವಿ. ಡ್ರಿಪ್ ಎಲ್ಲ ಮಾಡಿದೀರಾ? ಎಲ್ಲ ಮಾಡ್ಕೊಟ್ಟಿದ್ವಿ. ಬನ್ರಿ ಇಲ್ಲಿ ತೋರ್ಸೋಣ. ಸೊ ವೀಕ್ಷಕರೇ ನೋಡಿ, ಇಲ್ಲಿ ಸೊ ಗಿಡಗಳಿಗೆ ಡ್ರಿಪ್ ಎಲ್ಲ ಮಾಡಿದ್ದಾರೆ. ಸೊ ಅವಾಗ ಇಲ್ಲಿ ನೀರು ಬೀಳ್ತಾನೆ ಇರುತ್ತೆ. ಇದಕ್ಕೆಲ್ಲ ಮೇಂಟೆನೆನ್ಸ್ ಬೇಕಲ್ಲ ಸರ್? ಇದು ಸರ್, ಮೇಂಟೆನೆನ್ಸ್ ಗೆ ನಮ್ಮ ಸೆಕ್ಯೂರಿಟಿ ಇರ್ತಾರೆ, ಅದಕ್ಕೆ ಮೇಂಟೆನೆನ್ಸ್ ಗೆ ಅಂತ ಒಂದು ಫ್ಯಾಮಿಲಿ ಇಟ್ಟಿದೀವಿ. ಕಂಪ್ಲೀಟ್ ಒಂದು ಫ್ಯಾಮಿಲಿ ಇರುತ್ತೆ. ಸೊ ಜಾಗ, ಫೆನ್ಸಿಂಗು, ಹೊರಗಡೆ ನಿಮಗೆ ಗಿಡಗಳು, ಒಳಗಡೆ ಗಿಡ, ಅದಕ್ಕೆ ಮೇಂಟೆನೆನ್ಸು, ಆ ಮೇಂಟೆನೆನ್ಸ್ ಮಾಡೋದಕ್ಕೆ ಒಂದು ಫ್ಯಾಮಿಲಿ. ಇನ್ನೇನು ಬೇಕ್ರಿ, ಆರಾಮಾಗಿ ವೀಕೆಂಡಲ್ಲಿ ಬನ್ನಿ, ಎಂಜಾಯ್ ಮಾಡಿ. ಸರ್, ಈ ರೀತಿ ಲ್ಯಾಂಡ್ಗಳು ಯಾರಿಗೆ ಸೂಟ್ ಆಗುತ್ತೆ, ಅಥವಾ ಎಕ್ಸಿಸ್ಟಿಂಗ್ ಕಸ್ಟಮರ್ ತಗೊಂಡಿದ್ದಾರಲ್ಲ, ಯಾವ ರೀತಿ ತಗೊಂಡಿದ್ದಾರೆ, ಯಾರು ತಗೊಂಡಿದ್ದಾರೆ ಸರ್? ಇಲ್ಲಿ ಈಗ ಕಾಮನ್ ಆಗಿ ಪ್ರತಿಯೊಬ್ಬರು ಒಂದು ಲ್ಯಾಂಡ್, ನಮ್ದು ಒಂದು ದೊಡ್ಡ ಜಾಗ ಬೇಕು, ನಮ್ದೇ ಆಗಿರ್ತಕ್ಕಂಥ ಒಂದು ವಿಶಾಲವಾದ ಗಾರ್ಡನ್ ಏರಿಯಾ ಮಾಡ್ಕೊಂಡು, ಒಂದು ಚಿಕ್ಕದಾಗಿ ಮನೆ ಕಟ್ಕೊಂಡು, ಒಳ್ಳೆ ವಾತಾವರಣದಲ್ಲಿ ಬದುಕಬೇಕು ಅನ್ನೋರು ಪ್ರತಿಯೊಬ್ಬರು ಬಂದು ಇಲ್ಲಿ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಲ್ವಾ? ನಾವು ಶ್ರೀಮಂತರ ಆಗಿರ್ಬೇಕು, ನಾವು ಡಾಕ್ಟರ್ ಆಗಿರ್ಬೇಕು, ನಾವು ಇಂಜಿನಿಯರ್ ಹಂಗೆಲ್ಲ ಇಲ್ಲ ರೀ. ಒಂದು ಮಧ್ಯಮ ವರ್ಗದ ಕುಟುಂಬದವರು ಕೂಡ ಇವತ್ತೇನು 30-40 ಸೈಟ್ ಸಿಟಿಲಿ ತಗೊಂತೀರಾ, ಎ ಖಾತಾ ಬಿ ಖಾತಾ ತಗೊಂತೀರಾ, ಅದೇ ರೇಟಲ್ಲಿ ಇಲ್ಲಿ ಆರಾಮಾಗಿ ತಗೋಬಹುದು ಅಂತ ಹೇಳ್ತೀನಿ. ಸೊ ಡೆವಲಪ್ಮೆಂಟ್ ಅಂತ ಬಂದಾಗ ಅಮ್ಯುನಿಟೀಸ್ ಅಲ್ಲಿ ಇನ್ನು ಏನೇನಿರುತ್ತೆ, ನೀರು ಇರ್ಬೋದು, ಕರೆಂಟ್ ಇರ್ಬೋದು, ಅವುಗಳ ಹೆಂಗ್ ವ್ಯವಸ್ಥೆ ಮಾಡಿದ್ದೀರಾ ಸರ್? ಸರ್, ನೀರಿಗೆ ಆಲ್ರೆಡಿ 2 ಬೋರ್ವೆಲ್ ನಾನು ಹಾಕ್ಸಿದ್ದೀನಿ. 2 ಬೋರ್ವೆಲ್ ಇಂದಾನು ನಿಮಗೆ ಕನೆಕ್ಟ್ ವಾಟರ್ ಪೈಪ್ ಲೈನ್ ಎಲ್ಲ ಮಾಡಿಸಿದ್ದೀನಿ. 2 ಬೋರ್ವೆಲ್ ಅಲ್ಲಿ ನೀರಿದೆ. ಓಕೆನಾ? ನಮ್ಗೆ ಇನ್ನೊಂದು ಎಕ್ಸ್ಟ್ರಾ ಬೋರ್ವೆಲ್ ಇದೆ, ಆ ಕಡೆ ಇನ್ನೊಂದು ಎಕ್ಸ್ಟ್ರಾ ಬೋರ್ವೆಲ್ ಇಟ್ಟಿದ್ದೀವಿ. ಟೋಟಲ್ ಒಂದು ಈ ಲ್ಯಾಂಡ್ಗೆ ಟೋಟಲ್ 3 ಬೋರ್ವೆಲ್ಸ್. 3 ಬೋರ್ವೆಲ್ಸ್ ಇದೆ. ಬೇಸಿಕ್ ಕಮ್ಯುನಿಟೀಸ್ ಅಂತ ಬಂದಾಗ ನೀರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕರೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರ್, ಇಲ್ಲಿ ನೋಡಿ ಸರ್, ನೀರಂತೂ ಪ್ರಾಪರ್ ಆಗಿದೆ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಸಫಿಷಿಯಂಟ್ ಆಗಿರೋಷ್ಟು ನೀರು ಇದೆಯಾ ಸರ್ ನಿಮ್ಮ? ಖಂಡಿತ ಸರ್. 2 ಬೋರ್ವೆಲ್ ಕೊಟ್ಟಿದ್ದೀನಿ, ಎಕ್ಸ್ಟ್ರಾ ಅಡಿಷನಲ್ ಇನ್ನೊಂದು ಬೋರ್ವೆಲ್ ಇದೆ. 3 ಬೋರ್ವೆಲ್ ಇಂದಾನು ಪ್ರತಿಯೊಂದು ಸೈಟ್ಗೂ 2 ತರ ಕನೆಕ್ಷನ್ ಕೊಟ್ಟಿದ್ದೀನಿ. ಒಂದು ಡ್ರಿಪ್ ಪೈಪ್ ಲೈನ್ ಮಾಡಿದ್ದೀನಿ, ಕರೆಕ್ಟ್. ಇನ್ನೊಂದು ಇಂಡಿವಿಜುವಲ್ ಮಾಡಿದ್ದೀನಿ. ಇಂಡಿವಿಜುವಲ್ ಯಾಕಂದ್ರೆ ಒಬ್ರು ಮನೆ ಏನಾದ್ರು ಕಟ್ಕೊಂಡ್ರೆ ಡ್ರಿಪ್ ಪೈಪ್ ಲೈನ್ ಸಪರೇಟ್ ಇರಲಿ, ಮತ್ತೆ ಇದು ಇಂಡಿವಿಜುವಲ್ ಅವ್ರ ಮನೆ ಕನೆಕ್ಷನ್ ಸಪರೇಟ್ ಇರಲಿ ಅಂತ 2 ತರ ಕನೆಕ್ಷನ್ ಮಾಡಿದ್ದೀರಾ? ಸರ್, ನಾಳೆ ದಿನ ಇಲ್ಲ ನಮಗೆ ಬೋರ್ ನಮಗೆ ಬೇಕಪ್ಪ ಅಂತ ನಾವೇನಾದ್ರು ಹಾಕೊಂತೀವಿ ಅಂದ್ರೆ ಇಲ್ಲಿ ಒಳ್ಳೆ ನೀರು ಸಿಗುತ್ತೆ ಸರ್? ಸರ್, ಖಂಡಿತ ಸಿಗ್ತದೆ. ನಮ್ದು 180 ಅಡಿಗೆ ನೀರು ಸಿಕ್ಕಿದೆ. 180 ಅಡಿ ನೀರು ಸಿಕ್ಕಿದೆ. ಆದ್ರೆ ನಾವು 1000 ಸ್ಕ್ವೇರ್ ಫೀಟ್ 1000 ಡೀಪ್ ಹೋಗಿದ್ದೀರಾ? ಹೌದು. ಸೊ ಕಂಪ್ಲೀಟ್ ಆಗಿ ಒಳಗಡೆ ತನಕ ಹೋಗಿ ಒಳ್ಳೆ ನೀರಂತೂ ಬಂದಿದೆ. ಸೊ 180 ಫೀಟ್ಗೂ ಸಿಗುತ್ತೆ. ಬಟ್ ಆದರೆ ನೀವು ಒಂದು 500-600 ಹಾಕೊಂಡ್ರೆ ತುಂಬ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ. ಬಟ್ ಬೇಕಾಗಿಲ್ಲ, ಇಲ್ಲೇ ನೀರು ಬರ್ತಾ ಇದೆ, ಡ್ರಿಪ್ ಇರಿಗೇಷನ್ ಮಾಡಿರೋದ್ರಿಂದ ಬೇಸಿಕ್ ಆಗಿ ಏನು ನೀರು ಬೇಕೋ ಅದಂತೂ ನಿಮಗೆ ಡೆಫಿನೆಟ್ಲಿ ಸಿಗುತ್ತೆ ವೀಕ್ಷಕರೇ. ಕರೆಂಟ್ಗೆ ಏನು ವ್ಯವಸ್ಥೆ ಮಾಡಿದ್ದೀರಾ? ಕರೆಂಟ್ಗೆ ಸರ್ ಆಲ್ರೆಡಿ ಈಗ ನಿಮ್ಗೆ ಕರೆಂಟ್ ಇದೆ, ಮತ್ತೆ ನಾನು ಇದರಲ್ಲಿ ಟ್ರಾನ್ಸ್ಫಾರ್ಮ್ ಕೂಡ ಸಪರೇಟ್ ಆಗಿ ತಗೊಂತ ಇದ್ದೀನಿ. ಸಿಂಗಲ್ ಸ್ಟ್ಯಾಂಡ್ ನಮಗೋಸ್ಕರ ಈ ಲೇಔಟ್ಗೋಸ್ಕರ 2 ಟ್ರಾನ್ಸ್ಫಾರ್ಮ್ ತಗೊಂತೀನಿ. ಒಂದಲ್ಲ 2 ಅಲ್ವಾ? 3 ಬೋರು, 2 TC. ಇನ್ನೇನ್ ಬೇಕು? ಇನ್ನೊಂದಿದೆ. ಇನ್ನೇನ್ ಬೇಕು ಅಂದ್ರೆ ನೀವು ಕೇಳ್ತೀರಾ, ನನ್ಗೆ ಗೊತ್ತು, ಮನೆ ಬೇಕು ಅಂತ ಕೇಳ್ತೀರಾ, ಅದನ್ನು ಇಲ್ಲಿ ಮಾಡ್ಬಿಟ್ಟಿದ್ದಾರೆ. ಸರ್, ಇದು ಯಾವ ರೀತಿ ಮನೆ, ಯಾಕೆ ಮಾಡ್ತಾ ಇದ್ರಿ ಇಲ್ಲಿ? ಸರ್, ಇದು ಕಾಟೇಜ್ ಅಂತ ಮಾಡ್ತಾ ಇರೋದು. ಕಾಟೇಜ್ ಇದು ಏನಂತಂದ್ರೆ,
ನಾವು ಒಂದು 2030 ಒಂದು ಕಾಟೇಜ್ ಕಟ್ಟಿಸ್ಕೊಡ್ಬೇಕು ಅಂತ ಒಂದು ಈಗ ಕಸ್ಟಮರ್ ಏನಾದ್ರು ಬೇಕು ಅಂತಂದ್ರೆ 600 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಕಾಟೇಜ್ ನ ಕಟ್ಟಿಸ್ಕೊಡ್ತೀರಾ? ಖಂಡಿತ. ಇದು ಕಸ್ಟಮರ್ ಕೇಳಿರೋದ ಅಥವಾ ನೀವು ಮಾಡ್ತಾ ಇರೋದಾ ಇದು? ಸರ್ ಇದು ನಾವು ಆಲ್ರೆಡಿ ಒಂದು ಡೆಮೋ ಪೀಸ್ ಅಂತ ಮಾಡಿರ್ತಕ್ಕಂಥದ್ದು. ಓಕೆ ಓಕೆ, ಹಿಂಗ್ ಮಾಡ್ಕೊಡ್ತೀವಿ ಅಂತ ಈ ತರ ಮಾಡ್ಕೊಡ್ತೀವಿ ಅಂತ. ಇದು ಇನ್ನು ಕಂಪ್ಲೀಟ್ ಆಗ್ಬೇಕು, ನಡೀತಾ ಇದೆ, ಇನ್ನು ವರ್ಕ್ ನಡೀತಾ ಇದೆ. ಇದು ಇನ್ನು ಕಂಪ್ಲೀಟ್ ಆಗ್ಬೇಕು. ಸೊ ಕೆಳಗಡೆ ಕಂಪ್ಲೀಟ್ ನಿಮಗೆ ಸಿಮೆಂಟ್ ಸ್ಟ್ರಕ್ಚರ್, ಅದ್ರ ಮೇಲ್ಗಡೆ ನಿಮಗೆ MS ಸ್ಟ್ರಕ್ಚರ್, ಮೇಲ್ಗಡೆ ಪರಗೋಲ ತರ ಮಾಡ್ಕೊಡ್ತಾ ಇದಾರೆ. ವೀಕ್ಷಕರೇ, ಶೂಟ್ ಮಾಡ್ತಾ ಇದ್ವಿ, ಒಬ್ರು ಬಂದ್ರು ಇಲ್ಲಿ ನೋಡೋದಕ್ಕೆ, ಅನಂತ ಕೃಷ್ಣ ಸರ್ ಅಂತ ಹೇಳ್ಬಿಟ್ಟು. ಸೊ ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ಲ್ಯಾಂಡ್ ಅವೈಲೇಬಲ್ ಇದೆ ಅಂತ ಹೆಂಗ್ ಗೊತ್ತಾಯ್ತು ಸರ್ ನಿಮಗೆ? ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬಂದಿದ್ದೀವಿ. ನೋಡ್ಕೊಂಡು ಬಂದ್ರೆ ನಾವೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತೀರಾ, ಒಳ್ಳೆ ಚೆನ್ನಾಗಿರೋದೆ, ಲೇಔಟ್ ಬರ್ಬೋದು, ನೋಡ್ಬೋದು ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು ನೋಡಿದಾಗ ಮೊದಲೇದಾಗ ನಾನು ಕೇಳೋದು ಕನೆಕ್ಟಿವಿಟಿ ಸರ್. ನೀವು ಎಲ್ಲಿಂದ ಬಂದಿರೋದು ಸರ್ ಇವಾಗ? ನೆಲಮಂಗಲಿಂದನೇ ಬಂದಿದ್ದೀರಾ. ಸೊ ತುಂಬಾ ದೂರ ಅನ್ಸ್ತಾ ನಿಮ್ಗೆ? ಪರವಾಗಿಲ್ಲ, ಇಲ್ಲ, ರೀಚಬಲ್ ಪ್ಲೇಸ್ ಅಲ್ಲಿ ಇದೆ. ಖಂಡಿತ ರೀಚಬಲ್ ಪ್ಲೇಸ್ ಅಲ್ಲಿ. ಯಾಕೆ ಗೊತ್ತಾ ಸರ್, ನಾನು ವಿಡಿಯೋ ಮಾಡಿದ್ದೀನಿ, ಹುಣಸೂರಲ್ಲಿ ಮಾಡಿದ್ದೀನಿ, 1000 ರೂಪಾಯಿ ಸ್ಕ್ವೇರ್ ಫೀಟ್ಗೆ. ಸೊ ಯಾವಾಗ ಇವ್ರು ಹೇಳಿದ್ರು ಸರ್ ನಾವು 1000 ರೂಪಾಯಿ ಸ್ಕ್ವೇರ್ ಫೀಟ್ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು, ನನಗೆ ಆಶ್ಚರ್ಯ ಆಗೋಯ್ತು. ಎಲ್ಲಿ ಸರ್ ಅದು ಅಂತ. ನೆಲಮಂಗಲ ಹತ್ರ ಅಂತ ಅಂದ್ರು. ನನಗೆ ಆಶ್ಚರ್ಯ, ಈ ನೆಲಮಂಗಲ ಹತ್ರ ಹಿಂಗೆ 1000 ರೂಪಾಯಿ ಕೊಡಕ್ಕೆ ಸಾಧ್ಯ? ಸೊ ನಿಮಗೂ ಕೂಡ ಇಲ್ಲಿ 1000 ರೂಪೀಸ್ ನಾವು ತಗೊಂಡ್ರೆ ವರ್ತ್ ಅಂತ ಅನ್ಸುತ್ತೆ ಸರ್ ಇವಾಗ? ವರ್ತ್ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಇಲ್ಲ ಸುತ್ತಮುತ್ತ ಸ್ಥಳೀಯರು, ಖಂಡಿತ ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಗೊತ್ತು ನಿಮ್ಗೆ. ಇರ್ಬೋದು, ದೊಡ್ಡಬಳ್ಳಾಪುರ ಮೇನ್ ರೋಡ್ ಆಗ್ತಾ ಇರೋದು, ಮೆಟ್ರೋ ಆಗತ್ತಲ್ಲ ನೆಲಮಂಗಲವರೆಗೂ ಅದು ಬರುತ್ತೆ. ಸೊ ಡೆವಲಪ್ಮೆಂಟ್ ಹೆಂಗಿದೆ ಸರ್ ಇಲ್ಲಿ ಸುತ್ತಮುತ್ತಲು? ನನಗೆ ಗೊತ್ತಿದ್ದಂಗೆ ಏನು ಆಗ್ತಾ ಇದೆ, ಚೆನ್ನಾಗಿ ನಡೀತಾ ಇದೆ ಅನಿಸ್ತಾ ಇದೆ. ವಾಟ್ ಅಬೌಟ್ ಒಳಗಡೆ ಇಲ್ಲಿ ಬಂದಾಗ ಹಾಕಿರೋ ಮರ ಇರ್ಬೋದು, ಸೊ ಅವ್ರು ಹೇಳ್ತಾ ಇದ್ರೆ ಇಷ್ಟು ಮರ ಹಾಕೊಡ್ತಾ ಇದೀವಿ, ಆಲ್ರೆಡಿ ತುಂಬಾ ಜನ ಹಾಕ್ಸ್ಕೊಂಡಿದ್ದಾರೆ, ಅಂಡ್ ಫೆನ್ಸಿಂಗ್ ಎಲ್ಲ ಮಾಡ್ತಾ ಇದ್ರೆ, ಅವೆಲ್ಲ ನೋಡಿದ್ರೆ ಡೆವಲಪ್ಮೆಂಟ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ನಿಮಗೆ? ಅನ್ಸಿದೆ. 1000 ರೂಪಾಯಿ ಕೊಡಬಹುದು, ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲ ಅಂತ ಅನ್ಸುತ್ತೆ. ಇವತ್ತು ನೀವು ನೋಡಕ್ ಬಂದಿದ್ದು, ನಾನು ಇವ್ರು ಬೈ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇಲ್ಲ ವೀಕ್ಷಕರೇ, ಜಸ್ಟ್ ನೋಡಕ್ ಬಂದಿದ್ದಾರೆ. ಸೊ ಯೋಚನೆ ಮಾಡ್ತಾರೆ ಸರ್. ಸೊ ನಿಮ್ಮ ಮೈಂಡ್ ಅಲ್ಲಿ ಏನ್ ನೋಡ್ತಾ ಇದೆ, ಒಂದು ಬೈ ಮಾಡಬಹುದು ಅಂತ ಅನ್ಸುತ್ತೆ? ಮಾಡಕ್ಕೆ ಅಂತಾನೆ ಬಂದಿದೀವಿ, ನಮ್ ರೇಟ್ ಸೆಟ್ ಆಗ್ಬಿಟ್ರೆ ಮಾಡೋದೆ ಡೆಫಿನೆಟ್ಲಿ ಅಲ್ವಾ? ಸರ್ ನೋಡ್ತಾ ಇರೋ ವೀಕ್ಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಬರ್ಬೋದಾ? ಅಟ್ಲೀಸ್ಟ್ ಒಂದು ಟ್ರೈ ಕೊಡ್ಬೋದಾ ಸರ್? ಇಲ್ಲಿ ಬಂದು ನೋಡ್ಬೋದಾ? ಅಟ್ಲೀಸ್ಟ್ ನೋಡ್ಬೋದಲ್ವಾ? ತುಂಬಾ ಅವ್ರ ಅಭಿಪ್ರಾಯ ಅವ್ರದ್ದು. ಖಂಡಿತ ನೋಡಕ್ಕಾದ್ರೆ ಬರ್ಬೋದು. ವಾತಾವರಣ ಎಲ್ಲ ಚೆನ್ನಾಗಿದೆಯಾ? ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ. ವರ್ತ್ ಅಂತ ಅನ್ಸುತ್ತೆ. ಸೂಪರ್ ಆಗಿ ಹೇಳ್ತಾರೆ ಅನ್ಸುತ್ತೆ. ಅವ್ರವ್ರು ನೆಗೋಷಿಯೇಟ್ ಏನ್ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. ಒಂದು ಬೆಸ್ಟ್ ಪ್ರೈಸ್ ಸಿಕ್ಕಿದ್ರೆ ದಿಸ್ ಇಸ್ ಬೆಸ್ಟ್. ಖಂಡಿತ. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಕಸ್ಟಮೈಸ್ ಮಾಡಿ ಕಟ್ಕೊಡಕ್ಕೆ ರೆಡಿ ಇದ್ದೀರಾ? ಖಂಡಿತ ಸರ್. ಸರ್ ಈ ರೀತಿ ಮಾಡೋದಕ್ಕೆ ಒಂದು ಅಂದಾಜು ಕಾಸ್ಟ್ ಎಷ್ಟಾಗ್ಬೋದು ಸರ್? ಸರ್ ಏನಿಲ್ಲ, ಒಂದು 2030 ಅಥವಾ 600 ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಏನಾದ್ರು ಕಾಟೇಜ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತಂದ್ರೆ 5 lakhs ಕೊಡಿ, ನಾನು ಕಾಟೇಜ್ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀನಿ. 5 ಲಕ್ಷನಾ? 5 ಲಕ್ಷ ಸರ್. ಪರವಾಗಿಲ್ಲ ಸರ್ ಇದು. ಹೌದು ಸರ್. 5 ಲಕ್ಷ ಆರಾಮ್ ನಮ್ಮ ಜೀವನ ಮಾಡ್ಕೋಬಹುದು ಸರ್. ನಮ್ದೇ ಆಗಿರ್ತಕ್ಕಂಥ ಒಂದು ಕನ್ಸ್ಟ್ರಕ್ಷನ್ ಟೀಮ್ ಇದೆ, ಹಾಗಾಗಿ ನಾವು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ವರ್ತ್ ಅಲ್ಲಿ ನಾವು ಮಾಡ್ಕೊಡತಕ್ಕಂಥದ್ದು ನಮ್ಮ ಜವಾಬ್ದಾರಿ. ರೆಡಿ ಇದೆ. ಖಂಡಿತ. ಇದನ್ನ ಮಾಡ್ಕೊಡೋದಕ್ಕೆ ಟೈಮ್ ಎಷ್ಟು ತಗೊಂತೀರಾ ನೀವು? ಸರ್ ಇದನ್ನ ಮಾಡ್ಕೊಳಕ್ಕೆ 1 ಮಂತ್ ಟೈಮ್ ತಗೊಂತೀವಿ. 1 ಮಂತ್ ಅಷ್ಟೇ? ಒಂದೇ ಮಂತ್ ಸಾಕಂತೀರಾ? ಖಂಡಿತ ಸರ್. ಅಲ್ವಾ? ಸೊ ವೀಕ್ಷಕರೇ, ಆರಾಮಾಗಿ 2030 600 ಸ್ಕ್ವೇರ್ ಫೀಟ್ ಅಲ್ಲಿ ನೋಡಿ, ಗ್ರೌಂಡು ಮೇಲ್ಗಡೆ ನಿಮಗೆ ಮೆಂಗಳೂರು ಹಂಚಿನ ರೂಪಿಂಗ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಜಸ್ಟ್ 5 ಲಕ್ಷದಲ್ಲಿ ದುರ್ಗಶ್ರೀ ವೆಂಚರ್ ಕಡೆಯಿಂದ ಇದನ್ನು ಕೂಡ ಮಾಡ್ಕೊಡಕ್ಕೆ ರೆಡಿ ಇದ್ದಾರೆ ಸರ್. ಅಲ್ಲೇನೋ ಆಲ್ಮೋಸ್ಟ್ ಡಿಫ್ರೆಂಟ್ ಆಗಿರೋ ಮನೆ ನೋಡಿದೆ, ಬಟ್ ಇಲ್ಲೇನೋ ಪ್ರಾಪರ್ ಆಗಿ ದೊಡ್ಡ ಮನೆನೇ ಕಟ್ಟೋ ತರ ಇದೆ. ಇದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಸರ್ ಇದು ಕೂಡ ಒಂದು ಕಸ್ಟಮರ್ ಪರ್ಚೇಸ್ ಮಾಡಿರ್ತಕ್ಕಂಥ ಲ್ಯಾಂಡ್. ಅದರಲ್ಲಿ ಅವರು ಒಂದು 2 BHK ಕನ್ಸ್ಟ್ರಕ್ಷನ್ ಮಾಡ್ಕೊಂತ ಇರೋದು, ಸೇಮ್ ಕಾಟೇಜ್ ತರನೇ. ಓಕೆ ಓಕೆ ಓಕೆ. ಅವರು ಸ್ವಲ್ಪ ಮಾಡಿಫಿಕೇಶನ್ ಆಗಿ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡು ಮಾಡ್ಕೊಂತ ಇದ್ದಾರೆ. ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಅವರು 30 ಕನ್ಸ್ಟ್ರಕ್ಷನ್ ಮಾಡ್ಕೊಂತ ಅವರೇ ಮಾಡ್ಕೊಂತ ಇರೋದು. ಹೌದು, ನಾವು ಏನೋ ಇದನ್ನ ಕೊಟ್ಟಿದೀವೋ ಅದರಲ್ಲಿ ಅವರು ಮಾಡ್ಕೊಂತ ಇದ್ದಾರೆ. ಸೊ ನಾವು ಮಾಡ್ಕೋಬಹುದು, ಬೇರೆ ಯಾರು ತಗೊಂಡ್ರು ಮಾಡ್ಕೋಬಹುದು. ನೀವು ಬೇಕಾದ್ರೆ ಮಾಡ್ಕೊಡ್ತೀರಾ, ಇಲ್ಲ ನಮ್ದೇ ಟೀಮ್ ಇದೆ ಅಂತಂದ್ರೆ ನಾವು ಬೇಕಾದ್ರೆ ಮಾಡ್ಕೋಬಹುದು. ಇದನ್ನು ನಮಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ ಅವರು. ನಿಮ್ಗೆ ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ. ನಾನು ಅದೇ ಕೇಳಿದೆ, ನಾವು ಬೇಕಾದ್ರೆ ಕಟ್ಕೋಬಹುದಲ್ವಾ ಅಂತ. ಖಂಡಿತ. ಹೌದು, ನಮ್ಮವ್ರು ಯಾರೋ ಮೇಸ್ತ್ರಿ ಇರ್ತಾರೆ, ಇಂಜಿನಿಯರ್ ಇರ್ತಾರೆ. ಸರ್ ಕಟ್ಕೊಬಹುದು. ಈಗ ನೀವು ಒಂದು ಲ್ಯಾಂಡ್ ಅನ್ನ ತಗೊಂಡಾದ್ಮೇಲೆ ನೀವು ಓನರ್ ಸರ್. ಅದಕ್ಕೆ ಹೌದು, ಕರೆಕ್ಟ್. ನೀವು ಓನರ್ ಆದ್ಮೇಲೆ ಅದ್ರ ಕನ್ಸ್ಟ್ರಕ್ಷನ್ ನೀವು ಮಾಡ್ಕೊಬಹುದು, ಬೇರೆಯವ್ರಿಗಾದ್ರೂ ಮಾಡಿಸಬಹುದು, ಏನಾದ್ರೂ ಮಾಡಬಹುದು. ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅದು. ಸರ್ ಇವಾಗ ಒಂದು ಪೋರ್ಷನ್, ಒಂದು ಫ್ಲಾಟ್ ಅಂತ ಬಂದಾಗ 5.5 ಗುಂಟೆಗೆ ನೀವು ಹೇಳಿದ್ರೆ 1000 ರೂಪಾಯಿ ಸ್ಕ್ವೇರ್ ಫೀಟ್, 6000 ಸ್ಕ್ವೇರ್ ಫೀಟ್ ಸಿಗುತ್ತೆ ಅಂದ್ರೆ ಎಷ್ಟು ಪ್ರೈಸ್ ಆಗುತ್ತೆ ಸರ್? ಒಂದರದ ಬೆಲೆ ಎಷ್ಟಾಗಬಹುದು ಸರ್? ಈಗ 6000 ಸ್ಕ್ವೇರ್ ಫೀಟ್ ತಗೊಂಡ್ರೆ 60 lakh rupees ಆಗುತ್ತೆ. 60 ಲಕ್ಷ ರೂಪಾಯಿ ಆಗುತ್ತೆ. ಅದು ಮಿನಿಮಮ್ ಅಲ್ವಾ? ಮಿನಿಮಮ್. ಸೊ ಪೇಮೆಂಟ್ ಯಾವ ತರ ಸರ್? ಪ್ರೋಸೆಸ್ ಯಾವ ತರ? ಯಾಕಂತಂದ್ರೆ ಅಂಡ್ ರಿಜಿಸ್ಟ್ರೇಷನ್ ಯಾವ ತರ ಹೆಂಗ್ ಮಾಡ್ಕೊಡ್ತೀರಾ ನಮಗೆ? ಸರ್ ಇಲ್ಲಿ ಪೇಮೆಂಟ್ ಪ್ರೋಸೆಸ್ ಬಂದ್ರೆ, ಈಗ ನೀವೇನಾದ್ರೂ ಪೂರ್ತಿ ಅಮೌಂಟ್ ಕೊಟ್ಟು ನಾಳೆನೇ ರಿಜಿಸ್ಟರ್ ಮಾಡಿಸಿ ಅಂತಂದ್ರೆ ಮಾಡ್ಸಕ್ಕೆ ರೆಡಿ ಇದೀವಿ. ಅದು ಇದು ಆಪ್ಷನ್ ಇದೆ. ಯಾಕಂದ್ರೆ ಇದು ಒಂದು ಲ್ಯಾಂಡ್ ಆಗಿರೋದ್ರಿಂದ ನಿಮಗೆ ಲ್ಯಾಂಡ್ ರೂಪದಲ್ಲಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಡೀತಲ್ಲ, ಸ್ಟಾಪ್ ಆಗಿದೆ ಅನ್ನೋ ಒಂದು ಸಮಸ್ಯೆ ನಿಮ್ಗೆ ಗೊಂದಲ ಇಲ್ಲಿ ಇರೋದಿಲ್ಲ. ಏನು ತೊಂದರೆ ಇಲ್ಲ. ನೀವು ನಾಳೆನೇ ಬೇಕಾದ್ರೂ ರಿಜಿಸ್ಟರ್ಗೆ ರೆಡಿ ಇರ್ತಕ್ಕಂಥ ಜಾಗ ಇದು. ಮತ್ತೆ ನಿಮ್ಗೆ ಇಲ್ಲಿ ಪೇಮೆಂಟ್ ವಿಚಾರಕ್ಕೆ ಬಂದ್ರೆ, ಈಗ ನೀವು ಏನಾದ್ರು ಟೈಮ್ ತಗೊಂತೀನಿ, ಕಾಲಾವಕಾಶ ತಗೊಂತೀನಿ ಅಂತಂದ್ರೆ ಒಂದು 30% ಕೊಟ್ಟು ಒಂದು ಅಗ್ರಿಮೆಂಟ್ ಹಾಕೊಬೇಕು. ಸರಿ, ಅಗ್ರಿಮೆಂಟ್ ಹಾಕೊಂಡ್ಮೇಲೆ ನಿಮ್ಗೆ ಒಂದು 45 days ಅಥವಾ 3 months ವರೆಗೂ ಟೈಮ್ ಇರ್ತದೆ. 3 months ಕೊಡ್ತೀರಾ? 3 months ವರೆಗೂ ಟೈಮ್ ಇರ್ತದೆ. ಆ 3 months ಅಲ್ಲಿ ನಿಮ್ಗೆ ಏನಂತಂದ್ರೆ ಬ್ಯಾಲೆನ್ಸ್ ಅಮೌಂಟ್ ನ ಕಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬಹುದು. ಇದು ಒಂದು ಒಳ್ಳೆ ವಿಚಾರ. ಯಾಕಂತಂದ್ರೆ 60 ಲಕ್ಷ ಒಂದೇ ಸತಿ ಎಲ್ಲ ಫ್ಯಾಮಿಲಿ ಹತ್ರ ಅವೈಲೇಬಲ್
ಇರಲ್ಲ. ಬಟ್ ಪರವಾಗಿಲ್ಲ, ಒಂದು 30% ಕೊಟ್ಬಿಡ್ತೀವಿ ನಾವು ಅಂದರೆ ಒಂದು 20 ಲಕ್ಷ ಕೊಟ್ಬಿಡ್ತೀವಿ, ಒಂದು 3 ತಿಂಗಳ ಟೈಮ್ ಕೊಡಿ ಅಂತಂದರೆ ಡೆಫಿನೆಟ್ಲಿ ದುರ್ಗಶ್ರೀ ವೆಂಚರ್ಸ್ ಅವ್ರು ಕೊಡ್ತಾರೆ. ಅದು ಎಸ್ಪೆಷಲಿ ನಮ್ಮ ವೀಕ್ಷಕರಿಗೆ ಮಾತ್ರ, ಕನ್ನಡಕವರ ವೀಕ್ಷಕರಿಗೆ ಮಾತ್ರ ಅಂತ ಹೇಳ್ಬೋದು. ಸೊ ಬನ್ನಿ, ಸರ್ ಇರ್ತಾರೆ, ಸರ್ ಜೊತೆ ಮಾತಾಡಿ ಆ ಪೇಮೆಂಟ್ ಪ್ರೊಸೆಸ್ ಯಾವ ಥರ ಇದೆ ಅದನ್ನು ಮಾಡ್ಕೊಳ್ಳಿ. ಆ್ಯಂಡ್ ಯಾರಾದರೂ ಫುಲ್ ಪೇಮೆಂಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತಂದರೆ ಏನಾದ್ರು ಸ್ವಲ್ಪ ಸ್ಮಾಲ್ ಆಗಿ ಏನಾದರೂ ಡಿಸ್ಕೌಂಟ್ ಏನಾದರೂ ಕೊಟ್ಟರೆ ಒಳ್ಳೇದು ಅನ್ಕೊಂತೀನಿ. ಖಂಡಿತ ಮಾಡ್ಕೊಡ್ತೀನಿ ಸರ್. ಈಗ ಅವ್ರೇನಾದ್ರು ಫುಲ್ ಪೇಮೆಂಟ್ ಮಾಡ್ತಾರೆ ಅಂದ್ರೆ ಅವ್ರಿಗೋಸ್ಕರ ಸ್ಪೆಷಲ್ ಪ್ರೈಸ್ ಮಾಡ್ಕೊಡ್ತೀನಿ. ಸ್ಪೆಷಲ್ ಅಲ್ವಾ? ಸ್ಪೆಷಲ್ ಪ್ರೈಸ್ ಮಾಡಿ. 1000 ರೂಪಾಯಿನೇ ಸ್ಪೆಷಲ್ ರೀ, ಅದ್ರಲ್ಲಿ ಕೇಳಬಾರ್ದು. ಆದರೂ ಕೂಡ ಒನ್ ಸ್ಪಾಟ್ ಪೇಮೆಂಟ್ ಮಾಡ್ತಾ ಇದ್ರ, ಒಂದೇ ಸತಿ 60 ಲಕ್ಷಕ್ಕೆ ರೆಡಿ ಇದ್ದಾರೆ ಅಂತಂದರೆ ಡೆಫಿನೆಟ್ಲಿ ಅದರಲ್ಲಿ ಒಂದು ಒಳ್ಳೆ ಇದಂತೂ ಡಿಸ್ಕೌಂಟ್ ಅಂತೂ ನಮ್ಮ ವೀಕ್ಷಕರಿಗೆ ಇದ್ದೇ ಇರುತ್ತೆ. ಇದು ನಮ್ಮ ಕಡೆಯಿಂದ, ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದ. ಸೊ ಫೈನಲಿ ದುರ್ಗಶ್ರೀ ವೆಂಚರ್ಸ್ ಎಲ್ಲಿದೆ ಆಫೀಸು? ಯಾರಾದರೂ ಬರಬೇಕು ಅಂದ್ರೆ, ಇಲ್ಲಂತೂ ಬಿಡಿ ನಾನು ಲೊಕೇಶನ್ ಕೊಟ್ಟಿರ್ತೀನಿ, ಆಫೀಸಿಗೆ ಬರಬೇಕು ಅಂದ್ರೆ ಎಲ್ಲಿ ಬರಬೇಕಾಗುತ್ತೆ ಸರ್? ಆಫೀಸ್ಗೆ ಬರ್ಬೇಕಂತಂದ್ರೆ ನಾಗರಬಾವಿ ಆಲದ ಸ್ಟಾಪ್, ಆಲದ ಸ್ಟಾಪ್ ಇಂದ ಸ್ವಲ್ಪ ಕೆಳಗಡೆ ನಡ್ಕೊಂಡು ಬಂದ್ರೆ ನಿಮ್ಗೆ ಒಂದು ಹೊಸದಾಗಿ ವೆಜ್ ಕ್ಯೂ ಅಂತ ಹೋಟೆಲ್ ಆಗಿದೆ. ಸರಿ, ಆ ಹೋಟೆಲ್ ಮೇಲ್ಗಡೆ 3ನೇ ಫ್ಲೋರ್ ಅಲ್ಲಿ ನಮ್ಮ ಆಫೀಸ್ ಲೊಕೇಟ್ ಆಗಿರ್ತಕ್ಕಂಥ. ಓಕೆ ಓಕೆ ಓಕೆ. ಸುಮಾರು ವರ್ಷಗಳಿಂದ ಅಲ್ಲೇ ಇದೆ. ನೀವು ಅಲ್ಲಿ ಏನಾದ್ರು ಮಾಹಿತಿ ಬೇಕಂದ್ರೆ ಡೈರೆಕ್ಟ್ ಆಫೀಸ್ಗೂ ಕೂಡ ಬರ್ಬೋದು. ನೀವು ಸೈಟ್ ವಿಸಿಟ್ ಮಾಡ್ತೀನಿ ಅಂತಂದ್ರೆ ಡೈರೆಕ್ಟ್ ಆಗಿ ನಮ್ಮ ಆಫೀಸ್ ಕೂಡ ಬರ್ಬೋದು. ಅಲ್ಲಿಂದ ನಾವೇ ಕರ್ಕೊಂಡ್ಬಂದು ನಮ್ಮದೇ ಕಾರಲ್ಲಿ ಕರ್ಕೊಂಡ್ಬಂದು ನಿಮಗೆ ಸೈಟ್ ವಿಸಿಟ್ ಮಾಡಿಸ್ಕೊಡ್ತೀವಿ. ಫ್ರೀ ಸೈಟ್ ವಿಸಿಟ್, ಫ್ರೀ ಸೈಟ್ ವಿಸಿಟಿಂಗ್. ಓಕೆ, ನೀವು ಹೇಳಿದ್ರಿ ಸುಮಾರು ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ತಮ್ಮ ಬಗ್ಗೆನೂ ಒಂಚೂರು ಹೇಳಿ, ಲೈಕ್ ಎಲ್ಲೆಲ್ಲಿ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೀರಾ, ಇದು ಬಿಟ್ಟು ಮತ್ತು ಆನ್ ಗೋಯಿಂಗ್ ಎಲ್ಲಿ ನಡೀತಾ ಇದೆ, ತಮ್ಮ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್. ಸರ್ ನಮ್ದು ಏನಂತಂದ್ರೆ ಇದು ಒಂದೇ ಪ್ರಾಜೆಕ್ಟ್ಸ್ ಅಲ್ಲ, ಈ ನೆಲಮಂಗಲದಲ್ಲಿ ಈಗ ಪ್ರೆಸೆಂಟ್ 4 ಪ್ರಾಜೆಕ್ಟ್ಸ್ ರನ್ನಿಂಗ್ ಇದೆ. 4 ಪ್ರಾಜೆಕ್ಟ್ಸ್ ರನ್ನಿಂಗ್ ಇದೆ. ಓಕೆ, ಈಗ ನೆಲಮಂಗಲದಲ್ಲೇ CMC ಲಿಮಿಟ್ಸ್ ಅಲ್ಲಿ ಒಂದು ಪ್ರಾಪರ್ಟಿ ಮಾಡಿದ್ದೀನಿ. ಮತ್ತೆ ನಿಮಗೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಕೆಂಚಗನಹಳ್ಳಿನಲ್ಲಿ ಒಂದು BA ಮಾಡಿ ಅಪ್ರೂವ್ ಮಾಡಿದ್ದೀನಿ. ಮತ್ತೆ ನಿಮಗೆ ನೆಲಮಂಗಲ ಹತ್ರ MS ರಾಮಯ್ಯ ಅವ್ರ ಲೇಔಟ್ ಬ್ಯಾಕ್ ಸೈಡ್ ಅಲ್ಲಿ ಒಂದು ಲೇಔಟ್ ಮಾಡಿದ್ದೀನಿ. ಸರಿ ಸರಿ, ಓಕೆ. ಅಲ್ಲಿ ಎಲ್ಲ BA ಮಾಡಿಯ ಪ್ರಾಪರ್ಟಿ, ಎಲ್ಲ BA ಮಾಡಿ, ಎಲ್ಲ BA ಮಾಡಿಯ ಪ್ರಾಪರ್ಟಿ, BA ಮಾಡಿ ಏಕಾತ ಪ್ರಾಪರ್ಟಿ. ಮತ್ತೆ ನೀವು ಇದು ನೋಡ್ತಾ ಇದ್ರಲ್ವಾ, ಏನ್ ಹಿಂದೆಗಡೆ ಲೇಔಟ್ಸ್ ಕಾಣಿಸ್ತಾ ಇದೆಯಲ್ಲ, ಆ ಕಡೆ ತೋರಿಸಿ, ಎಲ್ಲ ಫಸ್ಟ್ ಇಂದ ಎಂಟ್ರಿ ಮೇನ್ ರೋಡ್ ಇದೆಯಲ್ಲ, ಆ ಮೇನ್ ರೋಡ್ ಇಂದ ಕಂಪ್ಲೀಟ್ ಆಗಿ ಒಂದು 15 ಎಕರ್ಸ್ ಇದು ಲ್ಯಾಂಡ್. 8 ಎಕರ್ಸ್ ನಾವು ಆಲ್ರೆಡಿ ಶೋಲ್ಡ್ ಔಟ್ ಪೀಸಸ್, ಅದು ಆಲ್ರೆಡಿ ಮುಗಿದೋಗಿರೋದು, ಆಲ್ರೆಡಿ ಶೋಲ್ಡ್ ಔಟ್ ಆಗಿರ್ತಕ್ಕಂಥ, ನೀವೇ ಮಾಡಿರೋದು, ನಾವೇ ಮಾಡಿರ್ತಕ್ಕಂಥದ್ದು, ಮನೆಗಳು ಕಟ್ಕೊಂಡಿದ್ದಾರೆ. ಎಸ್, ಆಕ್ಚುಲಿ ನಾವು ಶೂಟ್ ಕೂಡ ಮಾಡಿದ್ದೀವಿ ವೀಕ್ಷಕರೇ. ನನಗೆ ಗೊತ್ತು, ಇವರೇನು ಸುಮ್ಮನೆ ಹೇಳ್ತಾರೆ ಅನ್ಕೊಂಬಿಡಿ, ಯಾಕಂದ್ರೆ ನಾನು ಕೂಡ ಬಂದಿದ್ದೀನಿ, ಇವ್ರ ಜೊತೆ ಓಡಾಡಿದ್ದೀನಿ. ಸೊ ನನಗೂ ಗೊತ್ತು, ಆದ್ರಿಂದ ಹೇಳ್ತಾ ಇದ್ದೀನಿ. ಎಸ್, ಮುಂಚೆನೂ ಕೂಡ ದುರ್ಗಶ್ರೀ ವೆಂಚರ್ ಜೊತೆ ವಿಡಿಯೋಸ್ ಕೂಡ ಮಾಡ್ತಾ ಇದ್ದೀವಿ ಕನ್ನಡಕವರ ಚಾನಲಲ್ಲಿ. ಅದೆಷ್ಟೋ ವೆಂಚರ್ಸ್ಗಳನ್ನು ಕೂಡ ತೊಗೊಂಬಂದಿದ್ದಾರೆ ಅಂತ ಹೇಳ್ಬೋದು. ಸರ್ ಇವಾಗ ನೋಡಿ, ಲ್ಯಾಂಡ್ ಪರ್ಚೇಸ್ ಮಾಡೋರು ಎಲ್ಲರೂ ಉಳ್ಕೊಳ್ಳೋಕ್ಕೆ ಪರ್ಚೇಸ್ ಮಾಡ್ತಾರೆ ಅಂತೇನಿಲ್ಲ. ಓಕೆ, ನಾನು ವಿಡಿಯೋ ಕರ್ನಾಟಕದಾದ್ಯಂತ ನೋಡೋದ್ರಿಂದ ತುಂಬ ಜನ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋಣ, ಸೊ ನಾಳೆ ದಿನ ಬೆಳೆದ್ರೆ ಬೆಳಿಲಿ. ನೋಡಿ, ಬಂಗಾರ ಭೂಮಿ ಹೌದು ಬೆಳಿತಾನೆ ಇದೆ, ಖಂಡಿತವಾಗ್ಲೂ ಬೆಳೀತದೆ. ಸೊ ಇಲ್ಲಿ ನಾವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಪ್ರಿಷಿಯೇಷನ್ ಎಷ್ಟು ಸಿಗ್ಬೋದು ನಿಮ್ಮ ಪ್ರಕಾರ? ಸರ್ ಅಪ್ರಿಷಿಯೇಷನ್ ಅಂತ ಬಂದ್ರೆ, ನೀವು ಒಂದು ಲ್ಯಾಂಡ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅಂದ್ರೆ ನೋಡಿ, ಈಗ ಸಾಮಾನ್ಯವಾಗಿ ನನ್ನ ಹತ್ರ ಈಗ ಪ್ರೀ ಲಾಂಚಿಂಗ್ ಅಂತ ಅನ್ಬೋದು ಇದನ್ನ. ಕರೆಕ್ಟ್, ಓಕೆನಾ? ಈ ಪ್ರೀ ಲಾಂಚಿಂಗ್ ಅಲ್ಲಿ ನಾನು 1250 ರುಪೀಸ್ ಇರೋದನ್ನ 1000 ರುಪೀಸ್ಗೆ ಕೊಡ್ತಾ ಇದ್ದೀರಾ. 250 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಹೌದು, 250 ರೂಪಾಯಿ ಅಂತಂದ್ರೆ ನಿಮ್ಗೆ 6000 ಸ್ಕ್ವೇರ್ ಫೀಟ್ ತಗೊಂಡ್ರೆ ಎಷ್ಟಾಯ್ತು? ತುಂಬಾನೇ ಆಗೋಯ್ತಲ್ಲ ಸರ್ ಇದು. ಸರ್ ಈಗ 100 ರೂಪಾಯಿಗೆ 6 ಲಕ್ಷ ಆಯ್ತು, 200 ರೂಪಾಯಿಗೆ 12 ಲಕ್ಷ ಆಯ್ತು, ಇನ್ನು 50 ರೂಪಾಯಿಗೆ 3 ಲಕ್ಷ, 15 ಲಕ್ಷ ರೂಪಾಯಿ ಡಿಸ್ಕೌಂಟ್. 15 ಲಕ್ಷ ರೂಪಾಯಿ ನಾವು ಡಿಸ್ಕೌಂಟ್ ಮಾಡ್ಕೊಡ್ತಾ ಇದೀವಿ. ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೀವು ಯಾರಿಗಾದ್ರೂ ಸೇಲ್ ಮಾಡ್ತೀನಿ ಅಂದ್ರೆ 15 ಲಕ್ಷ ರೂಪಾಯಿ ಲಾಭದಲ್ಲಿ ಇರ್ತೀರಲ್ಲ ಅಲ್ವಾ. ಮತ್ತೆ ಇವತ್ತಿಗೆ ನಾನು ಹೇಳ್ತಾ ಇರೋದು, ಆಫ್ಟರ್ 1 ಇಯರ್ 2 ಇಯರ್ಸ್ ಅನ್ಕೊಳ್ಳಿ, ಬೇಡ ಒಂದು 5 ವರ್ಷನ 10 ವರ್ಷನೂ ಬಿಡ್ತೀರಿ ಅನ್ಕೊಳ್ಳಿ, ನಾನು ಏನ್ ಮರಗಳ ಕೊಟ್ಟಿರ್ತೀನಲ್ಲ ಆ ಮರಗಳಲ್ಲಿ ನೀವು 50% ದುಡ್ಡು ಎತ್ಬೋದು ಸರ್. ತರ್ಬೋದಲ್ವಾ? ಖಂಡಿತವಾಗ್ಲೂ ಎತ್ಬೋದು. ಒಂದು ಮರ ಈಗ ನಾವು ಹಾಕೊಡ್ತಿರೋದು ಟೀಕು, ಸಿಲ್ವರ್, ಮಹಾಗಣಿ, ಒಳ್ಳೊಳ್ಳೆ ಮರಗಳು ಹಾಕೊಡ್ತಾ ಇದ್ದೀವಿ. ಆ ಮರದಿಂದ ರಿಟರ್ನ್ಸ್ ಬರುತ್ತೆ ನಿಮಗೆ ಅಲ್ವಾ. ಮತ್ತೆ ಅವತ್ತಿನ ಪ್ರೈಸ್ ಎಷ್ಟಾಗಿರ್ತದೆ, ಒಂದು ಲ್ಯಾಂಡ್ ಕಾಸ್ಟ್ ಎಷ್ಟಾಗಿರ್ತದೆ. ಮೆಟ್ರೋ ಎಲ್ಲ ಬಂದ್ರೆ ಬಂಗಾರ ಅಲ್ಲ ಸರ್? ಬಂಗಾರ ಸರ್. ಮೆಟ್ರೋ ಇದೆ ಸರ್, ಈಗ ಕ್ವೀನ್ ಸಿಟಿ ಅಂತ ಮಾಡ್ತಾ ಇದಾರೆ. ಕ್ವೀನ್ ಸಿಟಿ ಬೇರೆ ಬರ್ತದೆ, ಕ್ವೀನ್ ಸಿಟಿ ಮಾಡ್ತಾ ಇದಾರೆ. ಈಗ ಲಕ್ಷಾಂತರ ಜನಕ್ಕೆ ಎಂಪ್ಲಾಯ್ಮೆಂಟ್ ಅದು. ಕರೆಕ್ಟ್. ಎಷ್ಟೋ ಲಕ್ಷಾಂತರ ಜನ ಅಲ್ಲಿ ಕೆಲಸ ಕೊಡ್ತಾರೆ. ಕರೆಕ್ಟ್. ಆ ಲಕ್ಷಾಂತರ ಜನ ಕೆಲಸ ಮಾಡೋರು ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿಯರೆಸ್ಟ್ ಅಲ್ಲಿ ಸೈಟ್ ಗಳು ತಗೊಂತಾರೆ, ಸ್ಟಾರ್ಟ್ ಮಾಡ್ತಾರೆ, ಲ್ಯಾಂಡ್ ಗಳು ತಗೊಂತಾರೆ. ಅವಾಗ ಅಪ್ರಿಷಿಯೇಷನ್ ಬರ್ತದಲ್ಲ, ಆಟೋಮೆಟಿಕಲಿ ಬೆಳೆಯುತ್ತಲ್ಲ, ಆಟೋಮೆಟಿಕಲಿ ಬೆಳೀತದೆ. ಸೊ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡೋರು, ನಮ್ಮ ದುಡ್ಡು ಬೇಗ ಡಬಲ್ ಆಗಬೇಕು ಅಂತ ಯೋಚನೆ ಮಾಡೋರು ಅಂಥವ್ರು ಇದ್ರೆ ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಸರ್ ಹೇಳ್ದಂಗೆ ಕ್ವೀನ್ ಸಿಟಿ ಇರ್ಬೋದು, ದೊಡ್ಡ ದೊಡ್ಡ ABB ಕಂಪ್ನಿಗಳು ಇರ್ಬೋದು, ಪ್ರತಿಯೊಂದು ಇಲ್ಲೇ ಇದೆ. ಕನೆಕ್ಟಿವಿಟಿ ತುಂಬ ಚೆನ್ನಾಗಿ ಆಗ್ತಾ ಇದೆ. ನಾಳೆ ದಿನ ಮೆಟ್ರೋ ಬಂದಾಗ ಲ್ಯಾಂಡ್ ಬೈಯಿಂಗ್ ಫಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅಪ್ರಿಷಿಯೇಷನ್ ಚೆನ್ನಾಗಿ ಸಿಗುತ್ತೆ. 1000 ರೂಪಾಯಿ ಇರೋದು ಮರ್ತ್ಬಿಡಿ, ಇನ್ನೊಂದು 6 ತಿಂಗಳಲ್ಲಿ ಇಲ್ಲಿ ಎಲ್ಲ 1000 ರೂಪಾಯಿಗೆ ಲ್ಯಾಂಡ್ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ. ಸೊ ಒಳ್ಳೆ ಅಪ್ರಿಷಿಯೇಷನ್ ಬೇಕು ಅಂತಂದರೆ ಇಲ್ಲಿ ಲ್ಯಾಂಡ್ ನೀವು ಬೈ ಮಾಡಬೇಕು. ನಿಜವಾಗ್ಲೂ ಸೂಪರ್ ಆಗಿ ಹೇಳಿದ್ರಿ ಸರ್. ಫೈನಲ್ ಆಗಿ ಇಷ್ಟೊತ್ತು ಈ ಲ್ಯಾಂಡನ್ನು ನೋಡಿರುವಂತಹ ವೀಕ್ಷಕರಿಗೆ ನಿಮ್ಮ ಕಡೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನೀವೇನಾದ್ರೂ ಈ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು, ನಿಮ್ಮ ಮನಸ್ಸಲ್ಲಿ ಇರ್ತದೆ ನಾವು ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು, ನಮ್ಮದೇ ಒಂದು ಸ್ವಂತ ಒಂದು ಮನೆಯ ಒಂದು ಪ್ರಾಪರ್ಟಿನ ಮಾಡ್ಕೊಬೇಕು ಅಂತ ಯಾರೆಲ್ಲ ಇವತ್ತು ನೋಡ್ತಾ ಇದ್ದೀರೋ ಅವರೆಲ್ಲ ಧೈರ್ಯವಾಗಿ ಬಂದು ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಯಾಕೆಂದರೆ ಇವತ್ತಿನ ಕಾಲಕ್ಕೆ ಏನಾಗ್ತದೆ, ಒಂದು ಲ್ಯಾಂಡನ್ನು ತಗೊಂಡ್ರೆ, ಒಂದು ರೆವಿನ್ಯೂ ಸೈಟ್ ತಗೊಂಡ್ರೆ ಅವ್ರ ಹೆಸರಿಗೆ ದಾಖಲಾತಿಗಳಾಗಲ್ಲ, ಒಂದು ಖಾತೆಗಳಾಗಲ್ಲ, ಆಮೇಲೆ ಈ ಪ್ರಾಪರ್ಟಿ ಯಾರಿಂದ ಬಂತು ಅನ್ನೋ ಕ್ಲಿಯರಿಟಿ ಇರಲ್ಲ. ಹಾಗಾಗಿ ಅವೆಲ್ಲ ಸಮಸ್ಯೆ ಅನುಭವಿಸೋದಕ್ಕಿಂತನೂ
ಒಂದು ಸೈಟ್ ಲೆಕ್ಕದಲ್ಲಿ ಈಗ ಒಂದು BMRD ಸೈಟ್ ತಗೊಬೇಕು ಅಂದ್ರೆ ಒಂದು 40 ಲಕ್ಷ ರೂಪಾಯಿ ಇರ್ತದೆ. ಕೊಡ್ಲೇಬೇಕು. 40 ಲಕ್ಷ ರೂಪಾಯಲ್ಲಿ ಸ್ವಲ್ಪ ಅಮೌಂಟ್ ನೀವು ಜಾಸ್ತಿ ಹಾಕಿದ್ರೆ ಇಲ್ಲಿ 5 ಸೈಟ್ ಬರ್ತದೆ, 5 ಪೀಸ್ ಬಂತು, 5 ಪೀಸ್ ಆಫ್ ಲ್ಯಾಂಡ್ ಬರ್ತದೆ ಅಲ್ವಾ? ಕರೆಕ್ಟ್. ಹಾಗಾಗಿ ನೀವು ಇಲ್ಲಿ ತಗೊಂಡ್ರೆ ಪ್ರಾಪರ್ಟಿನ ನಿಮಗೆ ಖಾತೆ ಅವಶ್ಯಕತೆ ಇರಲ್ಲ, ನಿಮ್ಮ ಹೆಸರು ಪಾಣಿ ಬರ್ತದೆ, ನೀವು ಲ್ಯಾಂಡ್ ಓನರ್ ಆಗ್ತೀರಾ ಸರ್, Correct ಆಗಿ ನೀವು ಜಮೀನ್ದಾರ್ ಆಗ್ತೀರಾ. ಇದು ಒಳ್ಳೆ ಮಾತಿದೆ. ಹಾಗಾಗಿ ನೀವು ಈ ಒಂದು ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಡಾಕ್ಯುಮೆಂಟ್ ವಿಚಾರವಾಗ್ಲಿ ಮತ್ತೆ ಯಾವುದೇ ಒಂದು ಡೆವಲಪ್ಮೆಂಟ್ ವಿಚಾರವಾಗ್ಲಿ ನೀವು ಇಲ್ಲಿ ಯೋಚನೆ ಮಾಡ್ತಕ್ಕಂಥದ್ದಿಲ್ಲ. ನೀವು ಧೈರ್ಯವಾಗಿ ಬಂದು ಎಲ್ಲಾ ದಾಖಲಾತಿಗಳು ಸಿಗ್ತದೆ, ನೀವು ಕಂಪ್ಲೀಟ್ ಓನರ್ ಆಗ್ತೀರಾ, ಪ್ರಾಪರ್ಟಿ ನಿಮ್ಮ ಹೆಸರಿಗೆ 100% ನಿಮ್ಮ ಹೆಸರಿಗೆ ಒಂದು ಪಕ್ಕ ದಾಖಲಾತಿಗಳಾಗ್ತದೆ ಆಗುತ್ತೆ. ಅಂಡ್ ಇನ್ನೊಂದು ತುಂಬಾ ಜನ ಬೆಂಗಳೂರಲ್ಲಿ ಒಂದು 30-40 ಸೈಟ್ ತಗೊಂಡು ಅದ್ರಲ್ಲಿ ಮನೆ ಕಟ್ಕೊಂತೀರಾ. ಅಂಡ್ ತುಂಬಾ ಜನ ಅನ್ಕೊಂಡಿರ್ತಾರೆ, ಗುರು ಇದೆಲ್ಲ ಸಾಕಾಗಲ್ಲ ನಮಗೆ, ಒಂದಿಷ್ಟು ಗಿಡಗಳು ಹಾಕೊಬೇಕು ನಾನು ಒಂದು ಆಸೆ ಇರುತ್ತೆ, ಒಂದಿಷ್ಟು ಕುರಿನೋ ದನನ ಕಟ್ಕೋಬೇಕು, ನಾವು ಒಂದು ಸರ್ ಹೇಳಿದ್ರಲ್ಲ ಜಮೀನ್ದಾರ ಹತ್ರ ಬಾಳ್ಬೇಕು ಅನ್ನೋದೊಂದು ಇರುತ್ತೆ. ಆಬ್ವಿಯಸ್ಲಿ ಕೆಲಸ ಇದ್ದೇ ಇರುತ್ತೆ, ಆದ್ರೂ ಕೂಡ ಪ್ರಕೃತಿ ಪ್ರಿಯರಾಗಿರ್ತಾರೆ ನೀವು. ನಮಗೆ ಗಿಡ ಬೇಕು, ತೋಟ ಬೇಕು, ಹೂ ಗಿಡಗಳು ಬೇಕು, ಬಟ್ ಯಾವುದೂ ಕೂಡ ನಮ್ಮ ಸಿಟಿ ಒಳಗಡೆ ಅಲವ್ ಇಲ್ಲ, ಆಗೋದು ಇಲ್ಲ. ತಗೊಳ್ಳೋ ಜಾಗದಲ್ಲಿ ನಾವು ಮನೆ ಕಟ್ಟೋದೇ ಕಷ್ಟ ಸರ್, ಅಂಥದ್ರಲ್ಲಿ ನಾ ಗಿಡ ಬೆಳೆಸಬೇಕು, ಆರಾಮಾಗಿ ಪ್ರಕೃತಿಯಲ್ಲಿ ಇರಬೇಕು ಅಂತಂದ್ರೆ ಅದು ಆಗದ ಮಾತು. ಆದರೆ ದುರ್ಗಶ್ರೀ ವೆಂಚರ್ಸ್ನ ಈ ಲೇಔಟಲ್ಲಿ ಡೆಫಿನೆಟ್ಲಿ ಅದು ಸಾಧ್ಯ ಅಂತ ಹೇಳ್ತೀನಿ. ಸರ್ ಹೇಳ್ದಂಗೆ ಒಂದು BMRD ಖಾತಾ ಸೈಟ್ 40 ಲಕ್ಷ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ಏರಿಯಾದಲ್ಲಂತೂ ಇವಾಗ 60 ಲಕ್ಷ ಮೇಲೆ ದಾಟೋಗ್ಬಿಟ್ಟಿದೆ. ಓಕೆ, ಸೊ ಅಂಥದ್ರಲ್ಲಿ ಡೆಫಿನೆಟ್ಲಿ ನೀವು ಇಲ್ಲಿ ಬರ್ಬೋದು, ಒಂದೊಳ್ಳೆ ಜಮೀನನ್ನು ತೊಗೊಂಡು ಒಂದು ಜಮೀನ್ದಾರರೇ ಆಗ್ಬಿಡ್ಬೋದು, ಆರಾಮಾಗಿ ಬದುಕ್ಬೋದು. ಆ್ಯಂಡ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ರೀ, ಇಲ್ಲಿಂದ ಕೆಲಸಕ್ಕೆ ಹೋಗಬೇಕು, ಮೆಟ್ರೋ ಕನೆಕ್ಟಿವಿಟಿ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಆಬ್ವಿಯಸ್ಲಿ ಬೆಂಗಳೂರಿನ ಪ್ರತಿಯೊಬ್ಬರು ಕೂಡ ಇಲ್ಲಿ ಪರ್ಚೇಸಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಂತಂದರೆ ನಾನೇ 1000 ರೂಪಾಯಿಗೆ ಮೈಸೂರು ಹುಣಸೂರು ತನಕ ಹೋಗ್ಬಿಟ್ಟು ಲ್ಯಾಂಡ್ಗಳನ್ನು ನಿಮಗೆ ಕೊಡ್ಸಿದ್ದೀನಿ. ಅಂಥದ್ರಲ್ಲಿ ನಮ್ಮ ಬೆಂಗಳೂರಲ್ಲಿ ನಮ್ಮ ನೆಲಮಂಗಲ ಹತ್ರ, ಅದು ಕೂಡ ನಮ್ಮ ರೈಲ್ವೆ ಗೊಳ್ಳಳ್ಳಿಲಿ ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದಂದ್ರೆ ಬಿಡೋದನ್ನ ಮರಿಬೇಡಿ ವೀಕ್ಷಕರು. ಸರ್ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಲ್ಯಾಂಡನ್ನು ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.